ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 6 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕನ್ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಅನ್ನ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ಹೀರೋ ಮತ್ತೆ ಝ್ಯಾಂಗ್ ಇಬ್ರು ಬೇರೆ ದೇಶಕ್ಕೆ ಹೋಗೋ ತರ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಝ್ಯಾಂಗ್ ಬಂದು ಅವರಪ್ಪ ಹೇಳಿರೋ ತರ ಅಮೆರಿಕಾಗ ಹೋಗಿ ಓದ್ಬೇಕು ಅಂತ ಅನ್ಕೊಂಡಿದ್ದಾನೆ. ಇನ್ನೊಂದ್ ಕಡೆ ನಮ್ ಹೀರೋ ನೋಡಿದ್ರೆ ಅವ್ರಮ್ಮಗೆ ಮೈ ಹುಷಾರಿಲ್ವಲ್ಲ, ಅದರಿಂದ ಅವ್ರ ಅಮ್ಮನ ನೋಡ್ಕೊಳಕ್ಕೆ ಸಿಂಗಾಪುರಲ್ಲೇ ಓದಕ್ಕೆ ಅಂತ ಪ್ಲಾನ್ ಮಾಡಿರ್ತಾನೆ. ಈ ವಿಷಯ ಗೊತ್ತಾದ್ಮೇಲೆ ಹೀರೋಯಿನ್ಗಂತೂ ಸಖತ್ ಕೋಪ ಬರುತ್ತೆ. ಅವ್ರಿಬ್ರ ಮೇಲೆ ಹಂಗೆ ಸಖತ್ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ. ಅವ್ರಿಬ್ರು ಈ ತರ ಹೋಗ್ತಿದಾರೆ ಅಂತ ಅವ್ರ ಕೇಳಿ ಪಾಪ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಂಗೆ ಅವ್ರ ರೂಮ್ ಅಲ್ಲಿ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕಾದ್ರೆ ಜಿಯಾ ಬಂದು ಅವ್ರಿಗೆ ಅಂತ ಶೂಸ್ ಇಟ್ಟಿದ್ಲಲ್ವಾ, ಅದನ್ನೆಲ್ಲ ಎತ್ಕೊಂಡು ನೋಡಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಅವ್ಳು ಲೆಟರ್ ಬೇರೆ ಬರ್ದಿರ್ತಾಳೆ, ಐ ಮಿಸ್ ಯು, ಐ ಲವ್ ಯು ಅಂತೆಲ್ಲ ಬರ್ದಿರ್ತಾಳೆ. ಅದನ್ನ ನೋಡಿ ಇವ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ. ಇವಾಗ ನೆಕ್ಸ್ಟ್ ಡೇ ನಮ್ ಹೀರೋ ರಿಯಾನ ನೋಡಕ್ಕೆ ಅಂತ ಒಂದ್ ರೆಸ್ಟೋರೆಂಟ್ ಗೆ ಹೋಗಿರ್ತಾನೆ. ಅಲ್ಲಿ ಹೋಗ್ಬಿಟ್ಟಿತ್ರ ಅವ್ನ್ ಕೂಡ ಸಿಂಗಾಪುರ್ಗೆ ಹೋಗ್ತಾ ಇದೀನಿ ಅಂತ ಹೇಳಿದ ತಕ್ಷಣ ರಿಯಾಗಂತೂ ಸಖತ್ ಬೇಜಾರಾಗುತ್ತೆ. ಹೀರೋಗಿಂತ ಮೇಲೆ ಅವಳು ಹೇಳ್ತಾ ಇರ್ತಾಳೆ ಕೂತ್ಕೊಂಡು, ಅಯ್ಯೋ ನೀವೆಲ್ಲ ಹೋಗ್ತಾ ಇದೀರಾ, ಪಾಪ ಜಿಯಾ ಹೆಂಗ್ ಫೀಲ್ ಮಾಡ್ತಾಳೋ ಏನೋ ತರ ಇವಳು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಹೀರೋ ಕೂಡ ಅವ್ನಿಗೆ ಟಿಶ್ಯೂ ಎಲ್ಲ ಎತ್ಕೊಟ್ಬಿಟ್ಟು ಸರಿ ಕಣ್ಣೋರ್ಸ್ಕೋ, ಸಮಾಧಾನ ಸಮಾಧಾನ ಮಾಡ್ಬಿಟ್ಟು ಹೇಳ್ತಾನೆ, ನಾನ್ ಈ ತರ ಹೋದ್ಮೇಲೆ ಜಿಯಾ ಬಂದು ತುಂಬಾನೇ ಕೇರ್ಲೆಸ್ ಆಗಿರ್ತಾಳೆ, ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂತಲ್ಲ ಅಂದಾಗ ರಿಯಾ ಕೂಡ ಹೇಳ್ತಾಳೆ, ಸರಿ ನಾನ್ ನೋಡ್ಕೊಂತೀನಿ, ಡೈಲಿ ಅವಳು ಏನೆಲ್ಲ ಮಾಡ್ತಾಳೆ ಅಂತ ನಿನ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಅದು ತುಂಬಾನೇ ಹತ್ಕೊಂಡೆ ಹೇಳ್ತಾಳೆ ಪಾಪ. ಅದಾದ್ಮೇಲೆ ಹೀರೋ ಹೋಗೋ ದಿನ ಕೂಡ ಬರುತ್ತೆ. ತುಂಬಾನೇ ಕಷ್ಟವಾಗೇ ಇರುತ್ತೆ. ಜಿಯಾ ಅವ್ರ ಅಪ್ಪ ಅಂತ ಅವ್ನ್ಗೆ ತುಂಬಾನೇ ಹೇಳ್ತಾರೆ, ಏಯ್ ಹುಷಾರಾಗಿರೋ, ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ನೋ, ಈ ಒಂದ್ ವಾರ ಇಲ್ದೇ ಇರೋದಕ್ಕೆ ನೋಡಿ ಹೆಂಗ್ ಆಗ್ಬಿಟ್ಟಿದ್ದೆ, ನೀನು ಚೆನ್ನಾಗಿ ಊಟ ಮಾಡು, ನಿನ್ ಕಲ್ ಏನಾದ್ರು ಊಟ ಸೆಟ್ ಆಗಿಲ್ಲ ಅಂತ ಹೇಳು, ನಾನು ಎಕ್ಸ್ಪ್ರೆಸ್ ಅಲ್ಲಿ ತಕ್ಷಣ ನಿನ್ ಬೇಕಾಗಿರೋದೆಲ್ಲ ಮಾಡ್ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಹೀರೋ ಅವರಪ್ಪ ಹೇಳ್ತಾರೆ, ಏಯ್ 100 ಸಲ ಅಲ್ಲ 200 ಸಲ ಹೇಳಿದ್ಯಾ ಕಣೋ ಅವ್ನ್ಗೆ, ಮತ್ತೆ ಏನಕ್ಕೆ ನೀನ್ ರಿಪೀಟ್ ಮಾಡ್ತಾ ಇದೀಯಾ, ನಾನ್ ನೋಡ್ಕೊಂತೀನಿ ಬಿಡು, ಅವ್ನ್ ಕರೆಕ್ಟ್ ಆಗೇ ಇರ್ತಾನೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ನ ಕಾರಲ್ಲಿ ಕಳ್ಸ್ಬೇಕಾದ್ರೆ ಕೂಡ ಎಷ್ಟೇ ಹೀರೋಗೆ ಅಪ್ಪ ಅಂತ ಒಬ್ರು ಇದ್ರೆ ಕೂಡ ಅವ್ರಿಗಿಂತ ಒಂದ್ ಸ್ಟೆಪ್ ಮೇಲೇನೆ ಅಂತ ಹೇಳ್ಬೇಕು ಜಿಯಾ ಅವರಪ್ಪ. ಯಾಕಂದ್ರೆ ಅವ್ನಿಗೆ ಅಷ್ಟೆಲ್ಲ ಹೇಳ್ ಕಳಿಸ್ತಾರೆ ಹುಷಾರಾಗಿರು ಅಂತ. ಹೀರೋ ಅವರಪ್ಪ ಕೂಡ ಸರಿ ಆಯ್ತು ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಇದ್ರೂನು ನಮ್ ಹೀರೋ ಅವ್ರು ಯಾರು ಬರಲ್ವಾ ಅನ್ನೋ ತರ ಮೇಲೇನೆ ನೋಡ್ತಾ ಇರ್ತಾನೆ. ಯಾಕಂದ್ರೆ ಇವನ್ನ ಸೆಂಡ್ ಆಫ್ ಮಾಡಕ್ಕೆ ಅಂತ ಅವ್ರಿಬ್ರು ಕೆಳಗಡೆ ಬರೋದೇ ಇಲ್ಲ. ಆತರ ಹೀರೋ ಅಲ್ಲಿಂದ ಅವ್ರ ಕಾರ್ ಪಾಸ್ ಆದ್ಮೇಲೆ ಮೇಲಿಂದ ಝ್ಯಾಂಗ್ ಬಂದು ನೋಡ್ತಾನೆ ಇರ್ತಾನೆ. ಅದೇ ಕೆಳಗಡೆ ಮಾತ್ರ ಬಂದು ಮಾತಾಡಿರೋದಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇನೆ ಝ್ಯಾಂಗ್ ಕೂಡ ಹೊರಡ್ಬೇಕಾಗಿರೋದು. ಅವತ್ತೊಂದ್ ಪ್ಯಾಕ್ ಎಲ್ಲ ಮಾಡ್ಕೊಂತಾ ಇರ್ತಾನೆ. ಜಿಯಾ ಅವರಪ್ಪ ಹೋಗ್ಬಿಟ್ಟು ಜಿಯಾ ಹತ್ರ ಎಷ್ಟೋ ಕೇಳ್ಕೊಳ್ತಾರೆ, ಜಿಯಾ ನೀನ್ ಬಂದಿಲ್ಲ ಅಂದ್ರೆ ಝ್ಯಾಂಗ್ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನಮ್ಮ, ಇವತ್ತು ಹೀರೋಗ್ ಮಾಡ್ದಂಗ್ ನೀನ್ ಮಾಡ್ಬೇಡ, ನಾಳೆ ದಯವಿಟ್ಟು ಬಂದ್ ಅವ್ನಿಗೆ ಸೆಂಡ್ ಆಫ್ ಮಾಡು ಅಂತ ಎಷ್ಟೋ ಕೇಳ್ಕೊಂಡ್ ನೋಡ್ತಾರೆ. ಆದ್ರೆ ಅವಳು ನಾನ್ ಹಿಡ್ದಿರೋದೇ ಹಠ, ನಾನ್ ಹೇಳ್ದಂಗೆ ನಡಿಬೇಕು ಅನ್ನೋ ತರ ಅವಳ ಹಠದಲ್ಲೇ ಅವಳು ಇರ್ತಾಳೆ. ಕೊನೆಗೆ ಝ್ಯಾಂಗ್ ಹೋಗೋ ದಿನ ಕೂಡ ಬರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಹೀರೋ ಹೋಗ್ಬೇಕಾದ್ರೆ ಕೂಡ ಜಿಯಾ ಅವರಪ್ಪ ಬಂದು ಅಷ್ಟೊಂದ್ ಫೀಲ್ ಮಾಡಿರ್ತಾರೋ ಇಲ್ವೋ, ಆದ್ರೆ ಝ್ಯಾಂಗ್ ಹೋಗೋದಕ್ಕೆ ಮಾತ್ರ ಅವ್ರು ತುಂಬಾನೇ ಫೀಲ್ ಮಾಡ್ತಾರೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಇವನ ಹತ್ರನೇ ಇವ್ರು ಇದ್ರು. ಇದುವರೆಗೂ ಅವ್ರ ಅಪ್ಪನ ಬಿಟ್ಟು ಎಲ್ಲೂ ಹೋಗಿದ್ದಿಲ್ಲ, ಒಂದಿನ ಕೂಡ ಬೇರೆ ಆದವನಲ್ಲ. ಆದ್ರೆ ಇವಾಗ ಈ ತರ ಹೋಗ್ತಾ ಇರೋದ್ರಿಂದ ಅವ್ರಿಗಂತೂ ತುಂಬಾನೇ ಬೇಜಾರಾಗುತ್ತೆ. ಹುಷಾರಾಗಿರಪ್ಪ, ನಿನ್ ಮೈನ ನೀನ್ ನೋಡ್ಕೊ ಅಂತ ಹೇಳಿ ಅವ್ನಿಗೆ ತುಂಬಾನೇ ಹುಷಾರಾಗಿರಂತೆಲ್ಲ ಹೇಳ್ತಾ ಇರ್ತಾರೆ. ಅವನು ಅಷ್ಟೇ, ಅಪ್ಪ ನೀವು ಕೂಡ ನಿಮ್ ಮೈಯೆಲ್ಲ ನೋಡ್ಕೊಳ್ಳಿ, ಕರೆಕ್ಟ್ ಟೈಮ್ಗೆ ಮೆಡಿಸನ್ ಎಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ನು ಅಳ್ಳೋದೊಂದು ಬಾಕಿ ಪಾಪ. ಅಷ್ಟು ಬೇಜಾರಲ್ಲೇ ಕಾರ್ ಹತ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅವನ್ನ ಸೆಂಡ್ ಆಫ್ ಮಾಡೋದಕ್ಕೆ ಜಿಯಾ ಕೂಡ ಬಂದಿರೋದಿಲ್ಲ. ಅಷ್ಟೇ, ಜಿಯಾ ಅವರಪ್ಪ ಮುಖ ನೋಡಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನ ಈ 2 ಮಕ್ಕಳೇ ನನ್ ಮಕ್ಳು ಅಂತ ಹೇಳ್ಕೊಂಡು ಪಾಪ ಅವ್ರ ಜೀವನನೇ ಕಳ್ದಂಗ ಆಗ್ಬಿಟ್ಟಿತ್ತು. ಆದ್ರೆ ಇವಾಗ ಇಬ್ರು ಅಟ್ ಎ ಟೈಮ್ ಹೋಗಿರೋದ್ರಿಂದ ಅವ್ರಿಗಂತೂ ಏನೋ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಫೀಲ್ ಆಗ್ತಾ ಇರ್ತಾರೆ. ಇವ್ರೆಲ್ಲರಿಗಿಂತ ಮೇಲೆ ಜಿಯಾಗಂತೂ ಇನ್ನಷ್ಟು ಬೇಜಾರಾಗ್ಬಿಟ್ಟಿರತ್ತೆ. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಫ್ರೆಂಡ್ಸ್ ಹತ್ರ ಹೋಗಕ್ಕೂ ಇಲ್ಲ, ಈ ಕಡೆ ಸುಮ್ನೆ ಇರಕ್ಕೂ ಇಲ್ಲ. ಅವಳ ಪಾಡ್ಗಳೊಂದ್ ಜಾಗದಲ್ಲಿ ನಿಂತ್ಕೊಂಡು ಹೋಗೋ ಬರೋ ಏರೋಪ್ಲೇನ್ ಎಲ್ಲ ನೋಡ್ತಾ ಇರ್ತಾಳೆ. ಅವಳಂತರ ತುಂಬಾನೇ ಒಂಟಿ ಆಗ್ಬಿಟ್ಟಂಗ್ ಫೀಲ್ ಆಗ್ತಾ ಇರ್ತಾಳೆ. ಈಗ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದ್ಮೇಲೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಯೂಶುವಲ್ ಆಗಿ ನಾವು ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಹೋದ್ರೆ ಫ್ರೆಂಡ್ಸ್ ಗಿನ್ಸು ಅಂತ ಒಂದು ಲಾಂಗ್ ಗ್ಯಾಪ್ ಆದ್ಮೇಲೆ ನೋಡ್ಕೊಂಡ್ವಿ ಅಂತ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀವಿ, ಆತರ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ. ಆದ್ರೆ ಈಗಿನ ಕಾಲಿನ ಮಕ್ಕಳ ಬಗ್ಗೆ ಹೇಳ್ಬೇಕಾ, ವಾಟ್ಸ್ಆಪ್, ಟ್ವಿಟರ್, ಫೇಸ್ಬುಕ್ ಅಂತ ಹೇಳ್ಬಿಟ್ಟು ಎಲ್ಲದ್ರಲ್ಲೂ ಆಕ್ಟಿವ್ ಅಲ್ಲೇ ಇರ್ತಾರೆ. ಅವ್ರು ಮಿಸ್ ಆಗೋ ಫೀಲಿಂಗ್ ಇರೋದಿಲ್ಲ. ಆದ್ರೆ ನಮ್ಗೆಲ್ಲ ಆ ಟೈಮಲ್ಲಿ ಫೋನ್ ಇಲ್ಲ, ಏನು ಇಲ್ಲ, ತುಂಬಾನೇ ಫೀಲ್ ಮಾಡಿರ್ತೀವಿ. ನಮ್ ಫ್ರೆಂಡ್ಸ್ ಬಗ್ಗೆ ಎಲ್ಲ ನೆನ್ಸ್ಕೊಂಡಲ್ವಾ. ಯಾರೆಲ್ಲ ಈ ತರ ಫೀಲ್ ಮಾಡಿರ್ತೀರೋ ಅವ್ರ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಈಗ ಅದೇ ತರನೇ ಜಿಯಾ ಮತ್ತೆ ರಿಯಾ ಇಬ್ರು ಸಮ್ಮರ್ ಹಾಲಿಡೇಸ್ ಆದ್ಮೇಲೆ ಮೀಟ್ ಮಾಡ್ಕೊಳ್ತಾರೆ. ಸಖತ್ ಜೋಶಲ್ಲಿ ಹೆಂಗೆ ಹೋಯ್ತು ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಸಖತ್ ಖುಷಿ ಪಡ್ತಾರೆ. ಈ ತರ ಖುಷಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೇನೆ ರಿಯಾ ಕೇಳ್ತಾಳೆ, ನಿಮ್ ಅಣ್ಣವ್ರ ಹತ್ರ ಮಾತಾಡ್ದ, ಚೆನ್ನಾಗಿದಾರ ಅವ್ರು ಅಂತ ಇವಳೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಕೇಳಿದ್ರೆ, ಆದ್ರೆ ಜಿಯಾಗ್ ಸಖತ್ ಕೋಪ ಬರುತ್ತೆ. ನಿನ್ಗೆ ಅಷ್ಟ ಅಕ್ರೆ ಇದ್ರೆ ನೀನ್ ಹೋಗ ಅವ್ರನ್ನ ಕೇಳ್ಕೊ ಹೋಗು ಅಂತ ಹೇಳ್ತಾಳೆ. ಆದ್ರೆ ಇವಳಿಗೆ ರಿಯಾಗೆ ಸಖತ್ ಕೋಪ ಬರುತ್ತೆ. ಏನೇ ನೀನ್ ಈ ತರ ಮಾತಾಡ್ತಾ ಇದೀಯಾ, ಅವ್ರಿಬ್ರು ಹೋಗಿ ಇಷ್ಟು ದಿನ ಆಯ್ತು ಕಣೆ, ನೀನು ಅವ್ರ ಹತ್ರ ಮಾತಾಡಿಲ್ವಾ, ನಿನ್ಗೆ ಮನ್ಸಾಕ್ಷಿಗೆ ಏನ್ ಅನ್ನಿಸ್ತಾ ಇಲ್ವಾ ಅನ್ನೋ ತರ ಕೇಳ್ತಾ ಇದ್ರೆ ಜಿಯಾಗಂತೂ ಸಖತ್ ಕೋಪ ಬರುತ್ತೆ. ಅಲ್ಲಿರೋ ಚೇರ್ನ ಅದನ್ನೆಲ್ಲ ಹಂಗೆ ಒದ್ಬಿಟ್ಟು ಬಿಸಾಕ್ಬಿಟ್ಟು ಹಂಗೆ ಮೇಡಮ್ ಒಂದು ಗಂಭೀರವಾಗಿ ನಡ್ಕೊಂಡು ಅಲ್ಲಿಂದ ಕ್ಲಾಸ್ ಇಂದ ಹೊರಗಡೆ ಹೊಟ್ಟೋಗ್ತಾಳೆ. ಆ ಕೋಪದಲ್ಲಿ ಸ್ಟ್ರೇಟ್ ಆಗಿ ಮನೆಗೆ ಹೋಗ್ಬೇಕಂತ ಕೂಡ ಪ್ಲಾನ್ ಮಾಡಿ ಬಸ್ ಸ್ಟ್ಯಾಂಡ್ ಕೂಡ ಬಂದ್ಬಿಟ್ಟಿರ್ತಾಳೆ. ಬಸ್ ಹತ್ತಿದ್ರೆ ಡ್ರೈವರ್ ಬೇರೆ, ಎಲ್ಲಮ್ಮ ನಿನ್ ಜೊತೆ ಇರೋ ನಿಮ್ ಇಬ್ರಣ್ಣಂದ್ರು ಕಾಣಿಸ್ತಾ ಇಲ್ಲ ಅಂತ ಈ ತರ ಒಬ್ಬೊಬ್ರು ಇವ್ರಿಬ್ಬರ ಬಗ್ಗೆನೇ ನೆನ್ಪ್ ಮಾಡ್ತಾ ಇದ್ರೆ ಅವ್ರಿಗೆ ಸಖತ್ ಬೇಜಾರಾಗುತ್ತೆ. ಒಂದ್ ಲೆವೆಲ್ಗೆ ಹಂಗೆ ಬರ್ಸ್ಟ್ ಔಟ್ ಆಗಿ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾಳೆ. ಯಾವಾಗ ನೋಡಿದ್ರು ಬಸ್ ಅಲ್ಲಿ ಬರ್ಬೇಕಾದ್ರೆ ಹೀರೋ ಮೇಲೆ ಹಂಗೆ ಹೊರ್ಕೊಂಡು ಅಂದ್ರೆ ಮಲ್ಕೊಂಡೆ ತಾನೆ ಬರ್ತಾ ಇದ್ಲು. ಅದೇ ನೆನ್ಪಲ್ಲಿ ಇವತ್ ಹಂಗೆ ಬಸ್ ಅಲ್ಲಿ ಮಲ್ಗೆ ಬಿಟ್ಟಿರ್ತಾಳೆ. ಇಷ್ಟು ದಿನ ಅವ್ರಿದ್ರು ಎಬ್ಸೋದಿಕ್ಕೆ, ಆದ್ರೆ ಇವಾಗ ಯಾರಿದ್ದಾರೆ, ಅಲ್ಲಿರೋ ಕಂಡಕ್ಟರ್ ಬಂದ್ ಎಬ್ಬಿಸ್ಬಿಟ್ಟು ಇದಮ್ಮ ನೀನ್ ಇಳಿಬೇಕಾಗಿರೋ ಸ್ಟಾಪ್ ಬಂತು, ಇಳಿ ಅಂತ ಹೇಳಿದ್ಮೇಲೆ ಓಕೆ ಅಂಕಲ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವ್ಳ ಪಾಡ್ಗಳು ಇಳಿದು
ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಇನ್ನೊಂದು ಹುಡುಗಿ ಬಂದು ಹೇಳ್ತಾಳೆ, ಅಂದ್ರೆ ಜಿಯಾ ಅವ್ರ ಸ್ಕೂಲೇ ಪಕ್ಕದ ಮನೆ ಹುಡುಗಿ ಬೇರೆ. ಏನ್ ಜಿಯಾ ಇವತ್ತು ಒಬ್ಳೆ ಹೋಗ್ತಾ ಇದ್ಯಾ? ಯಾವಾಗ ನೋಡಿದ್ರೆ ನಿಮ್ ಅಣ್ಣಂದ್ರಿಬ್ರುನು ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಆದ್ರೆ ನೋಡ್ದಾ ನೀನ್ ಒಬ್ಳೆ ಆಗ್ಬಿಟ್ಟೆ. ಪಾಪ ನಿನ್ನ ಹಿಂಗ್ ನೋಡೋದಕ್ಕೆ ನನ್ಗೆ ಬೇಜಾರಾಗುತ್ತೆ ಅಂತ ಓವರ್ ಸಿಂಪತಿಯಿಂದ ಮಾತಾಡ್ತಾ ಇದ್ರೆ ಜಿಯಾಗಂತೂ ಸಖತ್ ಕೋಪ ಬರುತ್ತೆ. ಬಾಯ್ ಮುಚ್ಕೊಂಡು ನಿನ್ ಕೆಲ್ಸ ನೀನ್ ನೋಡ್ತೀಯಾ? ಅವ್ರಲ್ಲಿ ಓದಕ್ ಮಾತ್ರ ಹೋಗಿದ್ದು, ಓದ್ ಮುಗಿಸಿದ್ಮೇಲೆ ಅವ್ರು ಮತ್ತೆ ಇಲ್ಲೇ ಬರ್ತಾರೆ ಅಂತ ಹೇಳಿ ಅವಳ ಮೇಲೆ ಕೂಗಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆ ಹುಡುಗಿ ಕೂಡ ಪಕ್ಕದಲ್ಲೇ ಹೋಗ್ತಾಳೆ. ಅಷ್ಟೇ ಅಲ್ಲ, ಅಷ್ಟೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಇನ್ನಿಬ್ಬರು ಲೇಡೀಸ್ ಬಂದು ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗಾಯ್ತು. ಬಂದ್ ಮತ್ತೆ ಅವ್ರ ಬಗ್ಗೆನೆ ನೆನಪು ಮಾಡ್ತಾ ಇರ್ತಾರೆ. ಏನ್ ಜಿಯಾ ಇವತ್ತು ನೀನ್ ಒಬ್ಳೆ ಸ್ಕೂಲಿಂದ ಬರ್ತಾ ಇರೋಂಗಿದ್ಯಾ? ಅಷ್ಟೇ ಬಿಡಮ್ಮ, ಎಷ್ಟೇ ಬೇರೆ ಪಕ್ಷಿದು ಮೊಟ್ಟೆಗಳನ್ನ ಎತ್ಕೊಂಡ್ಬಂದು ನಾವ್ ಎಷ್ಟೇ ಇಟ್ಟು ನೋಡ್ಕೊಂಡ್ರೆ ಕೂಡ ಒಂದಲ್ಲ ಒಂದಿನ ರೆಕ್ಕೆ ಬಂದ್ಮೇಲೆ ಅವ್ರು ಹಾರೋಗ್ಲೇಬೇಕು. ಅದೇ ತರನೇ ಇವ್ರು ಕೂಡ ನಿಮ್ನ ಬಿಟ್ಟು ಹೋಗ್ಬಿಟ್ರು. ಸರಿ ನೋಡೋಣ ಬಿಡು, ನೀನ್ ದೊಡ್ಡೋಳಾದ್ಮೇಲೆ ಆದ್ರೂ ಅಟ್ಲೀಸ್ಟ್ ಅವ್ರು ಬರ್ತಾರ ಅನ್ನೋ ತರ ಇವರೆಲ್ಲ ಮಾತಾಡ್ತಾ ಇದ್ರೆ ಜಿಯಾಗಂತೂ ತುಂಬಾನೇ ಬೇಜಾರಾಗುತ್ತೆ. ಸರಿ ಆಂಟಿ, ಅಪ್ಪ ವೇಟ್ ಮಾಡ್ತಾ ಇರ್ತಾರೆ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಾಯ್ ಮಾಡ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗ್ತಾಳೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಜಿಯಾ ಅವ್ರಪ್ಪ ಬಂದು ಲಿಂಗ್ ಹತ್ರನೇ, ಅಂದ್ರೆ ನಮ್ ಹೀರೋ ಹತ್ರನೇ ಮಾತಾಡ್ತಾ ಇರ್ತಾರೆ. ಜಿಯಾ ಬಂದಿದ ತಕ್ಷಣ ಇರು ಲಿಂಗ್, ಜಿಯಾ ಬಂದ್ಲು, ಅವಳ ಹತ್ರ ಫೋನ್ ಕೊಡ್ತೀನಿ, ಅವಳ ಹತ್ರ ಮಾತಾಡು ಅಂತ ಹೇಳಿದ್ರೆ ಜಿಯಾ ಇವಾಗ ಓವರ್ ಸೀನ್ ಆಗ್ತಾ ಇರ್ತಾಳಲ್ಲ, ಅವಳ ಹತ್ರ ಮಾತಾಡ್ತಾ ಇಲ್ವಲ್ಲ ಕೋಪದಲ್ಲಿ, ಅವಳ ಪಾಡ್ಗಳು ಏನು ಕೇಳಿಸ್ಕೊಳ್ದೇ ಇರೋ ತರ ಬಾತ್ರೂಮ್ ಒಳಗಡೆ ಹೊರಟೋಗ್ತಾಳೆ. ಇದನ್ನ ನೋಡ್ಬಿಟ್ಟು ಜಿಯಾ ಅವರಪ್ಪ ಹೇಳ್ತಾರೆ, ಸರಿಪಾ ಲಿಂಗ್, ಅವಳು ಇನ್ನೂ ಕೋಪದಲ್ಲಿದ್ದಾಳೆ ಅಂತ ಕಾಣಿಸುತ್ತೆ, ಅವಳಿಗೆ ನಾನು ಅರ್ಥ ಆಗೋ ತರ ಹೇಳ್ತೀನಿ, ಸಮಾಧಾನ ಮಾಡ್ತೀನಿ, ನಾನು ಮತ್ತೆ ನಿನ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಜಿಯಾ ತುಂಬಾ ಕೂಲ್ ಆಗಿರೋ ತರ ತೋರ್ಸ್ಕೊಳ್ತಾಳೆ. ಅವಳ ಪಾಡ್ಗಳು ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡು ಅದೇನೋ ಬಿಡ್ಸ್ಕೊಂಡ್ ತಿಂತಾ ಇರ್ತಾಳೆ. ಜಿಯಾ ಅವರಪ್ಪ ಹೇಳ್ತಾರೆ, ನೋಡು ಜಿಯಾ, ಯಾಕೆ ಈ ತರ ಮಾಡ್ತಾ ಇದೀಯ ನೀನ್ ಮಾಡೋದ್ ಸ್ವಲ್ಪ ಕೂಡ ಸರಿ ಇಲ್ಲ ಕಣೋ. ಅಣ್ಣ ಅಣ್ಣ ಅಂತ ಹೇಳಿ ಹಿಂದೆನೆ ಸುತ್ತಾ ಇದ್ದೆ, ಆದ್ರೀಗ ಕಾಲ್ ಮಾಡಿದ್ರೆ ಕೂಡ ಮಾತಾಡದೇ ಇರೋಷ್ಟು ದೂರ ಮಾಡ್ಬಿಟ್ಟಿದ್ಯಾ ಅವ್ರು ನನ್ನ ಹತ್ರ ಕೇಳಿದಾಗ. ಇದೆಲ್ಲ ಏನು ಅರ್ಥ ಮಾಡ್ಕೊಳ್ದೇ ಇರೋಳ್ತಾಳ, ಅವಳ ಪಾಡ್ಗಳು ಏನೋ ಬಿಡ್ಸ್ಕೊಂಡ್ ತಿಂತಾ ಇರ್ತಾಳೆ. ಹಿಂಗ್ ನೋಡ್ತಾ ಇದ್ರೆ ಜಿಯಾ ಅವರಪ್ಪಗೂ ಕೋಪ ಬರುತ್ತೆ. ಜಿಯಾ, ನಾನ್ ಮಾತಾಡ್ತಾನೆ ಇದ್ರೆ ನೀ ಈ ತರ ಮಾಡಿದ್ರೆ ಏನ್ ಅರ್ಥ ಅಂತ ಕೇಳಿದಾಗ ಅವಳಂತಾಳೆ, ಅಪ್ಪ ಇವಾಗ ಏನಾಯ್ತು, ಏನ್ ಪ್ರಾಬ್ಲಮ್, ನಿನ್ಗೆ ನಡುವೆ ವಯಸ್ಸಾಗೋಯ್ತು ಅಂತ ಕಾಣಿಸುತ್ತೆ, ಸರಿ ಏನಂತ ಹೇಳ್ರಿ ನಾನು ಕೇಳ್ತೀನಿ ಅಂತ ಅಂದಾಗ ಜಿಯಾ ಅವರಪ್ಪ ಇವಾಗ ಕೂತ್ಕೊಂಡು ನಿಧಾನಕ್ಕೆ ಅವಳ ಹತ್ರ ಮಾತಾಡ್ತಾರೆ. ಜಿಯಾ, ನೀನ್ ಫಸ್ಟ್ ಆಫ್ ಆಲ್ ಏನ್ ಬೇಕಂತ ಹೇಳು ಅಂತ ಕೇಳಿದಾಗ ಜಿಯಾ ಹೇಳ್ತಾಳೆ, ಅಪ್ಪ ನನ್ಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ, ಎಲ್ಲರೂ ಏನು ನನ್ನ ಅಯ್ಯೋ ಪಾಪ ಅನ್ನೋ ತರ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಇಷ್ಟು ದಿನ ಅವ್ರು ಬಂದು ಯಾರೋ ಬೇರೆ ಮನೆ ಮಕ್ಕಳು, ಅವ್ರನ್ನ ನಾವ್ ಸಾಕ್ತಾ ಇದ್ವಿ, ಇವಾಗ ಅವ್ರ ಟೈಮ್ ಬಂದಿದ ತಕ್ಷಣ ಅವ್ರಲ್ಲಿಂದ ಹೊರಟೋದ್ರು ಅನ್ನೋ ತರ ಎಲ್ಲರೂ ನಮ್ ಬಗ್ಗೆ ಮಾತಾಡ್ತಾ ಇದಾರಪ್ಪ, ಅದು ನನ್ ಮುಖ ಮುಂದೆ ಮಾತಾಡ್ತಾ ಇದಾರೆ, ಇದನ್ನ ನನ್ ಕೈಲಿ ಎತ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ರಿಯಾಲಿಟಿ ಏನು ಅಂತ ನನ್ಗೆ ಇವಾಗ ಅರ್ಥ ಆಯ್ತಪ್ಪ, ನನ್ಗೆ ಯಾಕೋ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ನಾನು ಇವಾಗ ತುಂಬಾ ದೊಡ್ಡೋಳಾಗ್ಬಿಟ್ಟಿದೀನಿ ಅನ್ನೋ ತರ ಅನ್ನಿಸ್ತಾ ಇದೆ ಅಂತ ಇವಾಗ ಒಂದ್ ದೊಡ್ಡ ಹುಡುಗಿ ತರ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಎಷ್ಟೇ ಅವ್ರನ್ನ ಅಣ್ಣ ಅಣ್ಣ ಅಂತ ಕರೆದ್ರೆ ಕೂಡ ಅವರೇ ನನ್ ಸ್ವಂತ ಅಣ್ಣ ಅಲ್ಲಲ್ಲಪ್ಪ, ಎಷ್ಟಿದ್ರು ಅವರು ಪಕ್ಕದ ಮನೆ ಅವ್ರ ಲೆಕ್ಕನೇ ಬರ್ತಾರೆ. ಇವಾಗ ತಕ್ಷಣ ನನ್ಗೆ ಏಟಾದ್ರೆ ಕೂಡ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕೆ ಅಂತ ಅಣ್ಣ ಅಂತ ಯಾರಿದ್ದಾರೆ, ಅಲ್ಲಿ ಸೈನ್ ಮಾಡಕ್ಕೆ ಅಣ್ಣ ಅಂತ ಯಾರಿದ್ದಾರೆ, ಏನಿದ್ರು ನನ್ನನ್ನ ನಾನೇ ನೋಡ್ಕೋಬೇಕಲ್ವಾ. ಇಷ್ಟು ದಿನ ನಾನು ತುಂಬಾನೇ ಚೈಲ್ಡಿಶ್ ಆಗಿ ಇದ್ಬಿಟ್ಟೆ ಅಂತ ನನ್ಗೆ ಇವಾಗ ಅನಿಸ್ತಾ ಇದೆ, ಬಟ್ ನಿಜ ಏನು ಅಂತ ನನ್ಗೆ ಇವಾಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಪ್ಪ, ಅದಕ್ಕೆ ನಾನು ಈ ತರ ಇರೋದು ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾಳೆ. ಇದೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಅವ್ರಪ್ಪ ಕೂಡ ತುಂಬಾನೇ ಬೇಜಾರಾಗುತ್ತೆ. ಅವ್ರು ಹೇಳ್ತಾರೆ, ಜಿಯಮ್ಮ ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ, ಇದನ್ನೆಲ್ಲ ಅವ್ರು ಕೇಳಿಸ್ಕೊಂಡ್ರೆ ಅವ್ರು ಎಷ್ಟು ಫೀಲ್ ಆಗ್ತಾರೆ ಅಂತ ನಿನಗೆ ಗೊತ್ತಾ? ಚಿಕ್ಕ ವಯಸ್ಸಿಂದ ಅವರೆಲ್ಲ ನೀನ್ ಹೆಂಗ್ ನೋಡ್ಕೊಂಡಿದ್ದಾರೆ, ಎಷ್ಟು ಹುಷಾರಾಗಿ ನೋಡ್ಕೊಂಡಿದ್ದಾರೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡು. ಹಂಗ ಯೋಚನೆ ಮಾಡಿದ್ರೆ ಅವ್ರ ಪರಿಸ್ಥಿತಿ ಕೂಡ ನಿನ್ಗೆ ಅರ್ಥ ಆಗುತ್ತೆ ಅಂತ ಏನ್ ಪ್ರಾಬ್ಲಮ್ ಅನ್ನೋದನ್ನ ಈಗ ಅವಳಿಗೆ ಎತ್ತಿ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಜಿಯಾ ಹತ್ರ ಹೇಳ್ತಾರೆ, ಜಿಯಾ ನಾಳೆ ದಿನ ನಿನ್ಗೂ ಮದ್ವೆ ಆಗಿ ನಿನ್ಗೆ ಅಂತ ಸಪರೇಟ್ ಒಂದ್ ಫ್ಯಾಮಿಲಿ ಬಂದ್ಬಿಡತ್ತಮ್ಮ, ಹಾಗಂತ ನೀನು ಗಂಡನ್ ಮನೆಗೆ ಹೋಗ್ಬಿಟ್ಟೆ ಅಂತ ನನ್ನ ಮರ್ತೋಗ್ಬಿಡ್ತೀಯಾ, ಅಪ್ಪ ಅಂತ ಒಬ್ರು ಇದಾರೆ ಅನ್ನೋದ್ರೆ ನೀನ್ ಮರ್ತೋಗ್ತೀಯಾ, ಅವಾಗ ಕೂಡ ನೀನ್ ನನ್ನ ಹತ್ರ ಬರ್ತೀಯ ತಾನೆ. ಅದೇ ತರ ಈ ಮಕ್ಕಳು ಕೂಡ ಅವ್ರು ಕೂಡ ಅಪ್ಪ ಅಂತ ಹೇಳಿ ನನ್ನ ಹತ್ರ ಬಂದೇ ಬರ್ತಾರೆ, ಆದ್ರೆ ನೀನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅವ್ರ ಪ್ರಾಬ್ಲಮ್ ಏನು, ಅವ್ರು ಯಾವ ಸಿಚುವೇಶನ್ ಅಲ್ಲಿ ಇದಾರೆ ಏನು ಅಂತ ಇವ್ರು ಎತ್ತಿ ಹೇಳ್ತಾ ಇದ್ರೆ ಹೀರೋಯಿನ್ ಅಂತೂ ತುಂಬಾನೇ ಅಳು ಬಂದ್ಬಿಡತ್ತೆ. ಇಷ್ಟು ದಿನ ಒಳಗಡೆ ಇಟ್ಕೊಂಡಿರೋ ಅಳು ಎಲ್ಲ ಓವರ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓ ಅಂತ ಅಟ್ಬಿಡ್ತಾಳೆ. ಅವ್ರಪ್ಪನೇ ಬಂದ್ಬಿಟ್ಟು, ಜಿಯಮ್ಮ ಅಳ್ಬೇಡ ಪುಟ್ಟಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅವ್ರಪ್ಪಗೆ ಎಷ್ಟೇ ಒಳಗಡೆ ಬೇಜಾರಿದ್ರೆ ಕೂಡ ಅವ್ರ ಕೂಡ ಇವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಇವಾಗ ಇನ್ನೂ ಕ್ಲಿಯರ್ ಆಗಿ ಜಿಯಾಗ್ ಬಂದು ಏನ್ ಪ್ರಾಬ್ಲಮ್ ಅಂತ ಅರ್ಥ ಆಯ್ತಲ್ವಾ, ಅದರಿಂದ ಅವ್ರ ಅಣ್ಣಂದ್ರ ಮೇಲೆ ಕೋಪನೆಲ್ಲ ಬಿಟ್ಟು ಅವ್ರ ಹತ್ರ ಚೆನ್ನಾಗಿ ಮಾತಾಡಕ್ಕೆ ಶುರು ಮಾಡಿರ್ತಾಳೆ. ಹಂಗೆ ಇವಾಗ ಆಲ್ಮೋಸ್ಟ್ 1 ಇಯರ್ ಪಾಸ್ ಆಗ್ಬಿಟ್ಟಿರುತ್ತೆ. ಆಸ್ ಯೂಶುವಲ್ ನ್ಯೂ ಇಯರ್ ಬಂದಿರೋದ್ರಿಂದ ಅವ್ರಪ್ಪ ಅವ್ರ ಜೊತೆ ತುಂಬಾ ಸಂತೋಷವಾಗಿ ಮಾತಾಡ್ಕೊಂಡು ಭಯ ಪಡ್ಕೊಂಡಿರ್ತಾಳೆ. ಬರೋ ಫೋನ್ ಕಾಲ್ಸ್ ಎಲ್ಲ ಅಟೆಂಡ್ ಮಾಡ್ತಾಳೆ. ಫಸ್ಟ್ ನ್ಯೂ ಇಯರ್ ಬಂದಿದ ತಕ್ಷಣ ಅವ್ರಿಗೆ ವಿಶ್ ಮಾಡ್ಬೇಕು ಅಂತ ವಿಡಿಯೋ ಕಾಲ್ ಎಲ್ಲ ಮಾಡಿ ಮಾತಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಇವ್ರಿಗೆ ಡಿಸ್ಟೆನ್ಸ್ ನಾವು ದೂರ ಆಗಿದ್ದೀವಿ ಅನ್ನೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಅವಾಗ ಇತರ ವಿಡಿಯೋ ಕಾಲ್ ಮಾಡಿ ಮಾತಾಡ್ಕೊಳ್ತಾ ಇರ್ತಾರೆ. ಇವಾಗ ಹಂಗೆ ಸಖತ್ ಖುಷಿಯಾಗಿ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಝ್ಯಾಂಗ್ ಬಂದು ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಜಿಯಾ ಹೇಳ್ತಾಳೆ, ಏ ಝ್ಯಾಂಗ್ ನೀವಾಗ ಅದ್ರ ನೆಟ್ವರ್ಕ್ ಇರೋ ಹತ್ರ ಬಂದು ಮಾತಾಡೋ, ನೋಡು ಕಟ್ ಆಗ್ತಾ ಇದೆ ಅಂತ ಹೇಳಿದಾಗ ಝ್ಯಾಂಗ್ ಹೇಳ್ತಾನೆ, ಸರಿ ನೀವಿಬ್ರು ಮಾತಾಡ್ತಾ ಇರ್ರಿ, ನಾನು ರೂಮ್ ಹೋದ್ಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಅಪ್ಪ ಕೂಡ ಹೇಳ್ಬಿಡು, ಬಾಯ್ ಹೇಳ್ದೆ ಅಂತ ಹೇಳು, ಕೇಳ್ದೆ ಅಂತ ಹೇಳು ಅಂತ ಹೇಳ್ಬಿಟ್ಟು ಅವ್ನು ಕಾಲ್ ಕಟ್ ಮಾಡ್ತಾನೆ. ಇವಾಗ ಜಿಯಾ ಮತ್ತೆ ಹೀರೋ ಇಬ್ರೆ ಮಾತಾಡ್ಕೊಳ್ತಾ ಇರೋದು. ಆದ್ರೆ ಹೀರೋ ಅಂತೂ ಹೀರೋಯಿನ್ ಮುಖರ ನೋಡ್ಕೊಂಡು ನಗ್ತಾನೆ ಇರ್ತಾನೆ. ಜಿಯಾ ಕೇಳ್ತಾಳೆ, ಏನಕ್ಕೋ ಇವಾಗ ಏನಕ್ಕೆ ನನ್ನ ನೋಡಿ ಹತ್ರ ನಗ್ತಾ ಇದೆಯಾ ಅಂದಾಗ ಅವನಂತಾನೆ, ಯಾಕಂದ್ರೆ ನೀನು ನೋಡಿದ್ರೇನೆ ನಂಗೆ ತುಂಬಾ ಸಂತೋಷ ಆಗೋದು ಅಂತ. ಇವಳು ಕೂಡ ಸರಿ ಆಯ್ತು, ನೈಟ್ ಝ್ಯಾಂಗ್ ಕಾಲ್ ಮಾಡಿದ್ಮೇಲೆ ನಾನು ಮತ್ತೆ ಕಾಲ್ ಮಾಡ್ತೀನಿ, ಕಾಲ್ ಅಟೆಂಡ್ ಮಾಡು, ಅವಾಗ ಮಾತಾಡೋಣ ಅಂತ ಹೇಳ್ಬಿಟ್ಟು ಇನ್ನೇನ್ ಕಾಲ್ ಕಟ್ ಮಾಡ್ಬೇಕನ್ನೋವಾಗ ಹೀರೋ ಹೇಳ್ತಾನೆ, ಸರಿ ಸ್ವೀಟ್ ಆಗಿ ಏನಾದ್ರು ಒಂದ್ ಮಾತನ್ನ ಹೇಳ್ಬಿಟ್ಟು ಕಾಲ್ ಕಟ್ ಮಾಡು ಅಂದಾಗ ಇವಳು ಕೂಡ ಹೇಳ್ಬೇಕು ಅಂತ ಬರ್ತಾಳೆ. ಆದ್ರೆ ಅಷ್ಟರಲ್ಲಿ ಹೀರೋ ಪಕ್ಕದಲ್ಲಿರೋ ಅವ್ರ ತಂಗಿ ಓಡ್ ಬಂದ್ಬಿಟ್ಟು, ಅಣ್ಣ ಊಟಕ್ಕೆ ಟೈಮ್ ಆಯ್ತು ಬಾ ಊಟ ಮಾಡೋಣ ಅಂತ ಕರ್ಕೊಂಡು ಅವಳು ಕೂಡ ಹಂಗೆ ಕ್ಯಾಮ್ರಾನಲ್ಲಿ ಬರ್ತಾಳೆ. ಆದ್ರೆ ಜಿಯಾ ಈಗ ಸ್ವಲ್ಪ ದೊಡ್ಡೋಳಾಗ್ಬಿಟ್ಟಿದ್ದಾಳೆ, ಒಂಚೂರು ಮೆಚುರಿಟಿ ಬಂದಿರತ್ತಲ್ವಾ, ಅದರಿಂದ ಏನ್ ಅಷ್ಟೊಂದು ಪೊಸೆಸಿವ್ ಆಗೋದಿಲ್ಲ. ಸರಿ ಕಣೋ ನೀನು ಊಟ ಮಾಡು ಟೈಮ್ ಆಯ್ತು ಅಂತ ಹೇಳಿದಾಗ ಆ ಚಿಕ್ಕ ಹುಡುಗಿ ಇನ್ನು ಏನು ಮರ್ತಿಲ್ಲ, ಇವಳ ಮೇಲೆ ಇನ್ನು ಕೋಪ ಇರುತ್ತೆ ಅವಳಿಗೆ. ಜಿಯಾನೇ ಹಾಯ್ ಹೇಳಿದ್ರು ಕೂಡ ಹುಡುಗಿ ಹಾಯ್ ಹೇಳೋ ತರ ಇಲ್ಲ. ಇವಾಗ ನೀನ್ ಏನಕ್ಕೆ ನಮ್ಮ ಅಣ್ಣ ಕಾಲ್ ಮಾಡಿದ್ಯಾ, ನೋಡಿದ್ಯಾ ತಾನೆ ನಮ್ಮ ಅಣ್ಣ
ನನ್ ಪಕ್ಕದಲ್ಲೇ ಇದ್ದಾನೆ, ನಮ್ಮ ಅಣ್ಣ ನನಗ್ ಮಾತ್ರನೇ, ನೀನ್ ಇನ್ಮೇಲೆ ನಮ್ಮ ಅಣ್ಣಗೆಲ್ಲ ಕಾಲ್ ಮಾಡ್ಬೇಡ ಅನ್ನತ್ರ ಅಂತ ಇದ್ರೆ ಜಿಯಾ ಕೂಡ ಸರಿ ಚಿಕ್ಕ ಹುಡುಗಿ ಬಿಡು, ಅವಳು ಹೇಳೋದು ನಿಜಾನೇ ತಾನೆ, ಅವ್ರ ಅಣ್ಣನೇ ತಾನೆ ಅಂತ ಹೇಳ್ಬಿಟ್ಟು ಸರಿ ಕಣೋ ನೀನು ಜಾಂಗ್ ಕಾಲ್ ಮಾಡಿದ್ಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾಳೆ. ಇಲ್ಲಿ ಇವರು ಎಷ್ಟೇ ಅವ್ರ ಬಗ್ಗೆ ಇರೋ ಒಂದು ಡಿಸ್ಟೆನ್ಸ್ ನ ದೂರ ಮಾಡ್ಕೊಳ್ದೆ ನಾವ್ ಅವಾಗ ವಿಡಿಯೋ ಕಾಲ್ ಮಾಡ್ಬೇಕು ಮಾತಾಡ್ತಾ ಇರ್ಬೇಕು ಅಂತ ಹೇಳ್ತಾ ಇದ್ರೆ ಒಂದಲ್ಲ ಒಂದ್ ಸ್ಟೇಜ್ ಗೆ ಅವ್ರ ಲೈಫ್ ಅಲ್ಲಿ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾರೆ. ಅದೇ ತರ ಈಗ ಜಿಯಾ ಕೂಡ ಅವ್ರ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಲೋಕಲ್ ಅಲ್ಲಿ ಇರೋ ಚೈನಾ ಕಾಲೇಜ್ ಅಲ್ಲೇ ಯಾವ್ದೋ ಸ್ಕಲ್ಪ್ಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಯಿನ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಫಸ್ಟ್ ಡೇ ಇವಾಗ ಕಾಲೇಜ್ ಗೆ ಎಂಟ್ರಿ ಆಗ್ತಾ ಇರೋದು. ಫಸ್ಟ್ ಎಲ್ಲ ಡೈಲಿ ಕಾಲ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡ್ಕೊಂಡು ಜಾಲಿಯಾಗಿ ಮಾತಾಡ್ತಾ ಇದ್ದವರು ಇವಾಗ ಯಾವಾಗಾದ್ರೂ ಒಂದ್ಸತಿನೇ ಕಾಲ್ ಮಾಡೋದು. ಇವಾಗ್ಲೂ ಅಷ್ಟೇ ಕಾಲೇಜ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಲಿಂಕ್ ಕಡೆಯಿಂದ ಅಂದ್ರೆ ನಮ್ ಹೀರೋ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಏ ಜಿಯಾ ಫಸ್ಟ್ ಡೇ ಕಾಲೇಜ್ ಗೆ ಹೋಗಿದ್ಯಾ, ತುಂಬಾ ಕೇರ್ಫುಲ್ ಆಗಿರು, ಹೋಗಿದ್ದು ಫಸ್ಟ್ ಇಯರ್ ಅಲ್ಲೇ ಡೇಟಿಂಗು ಬಾಯ್ ಫ್ರೆಂಡ್ ಅಂತೆಲ್ಲ ಇಟ್ಕೊಂಡ್ಬಿಡ್ಬೇಡ, ಸ್ವಲ್ಪ ಹುಷಾರಾಗಿರು, ಈ ಟೈಮ್ ಅಲ್ಲಿ ನಿನ್ಗೆ ಮೈಂಡ್ ಡೈವರ್ಟ್ ಆಗೋದು ಅಂತೆಲ್ಲ ಮೆಸೇಜ್ ಹಾಕಿರ್ತಾನೆ. ಅದನ್ನ ನೋಡ್ಬಿಟ್ಟು ಜಿಯಾ ಕೂಡ ಮೆಸೇಜ್ ರಿಪ್ಲೈ ಮಾಡಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಳೆ. ಇದಕ್ಕೂ ಮುಂಚೆ ಜಿಯಾ ಆಗಿದ್ರೆ ತಕ್ಷಣ ಬಾಯಿಗೆ ಏನ್ ಬರುತ್ತೋ ಅದನ್ನ ಹೇಳ್ಬಿಡ್ತಾ ಇದ್ಲು. ಆದ್ರೆ ಈಗ ಸ್ವಲ್ಪ ದೊಡ್ಡೋಳಾಗ್ಬಿಟ್ಟಿದ್ದಾಳಲ್ವಾ, ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಓಕೆ ಕಣೋ ತುಂಬಾ ಥ್ಯಾಂಕ್ಸ್, ನೀನ್ ಹೇಳಿದ ತರನೇ ನಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಅದೇ ತರ ಅವ್ರ ಲೈಫ್ ಕೂಡ ಸಾಕ್ತಾ ಇರುತ್ತೆ. ಆಲ್ಮೋಸ್ಟ್ ಈಗ ಅವ್ರ ಮಧ್ಯೆ ಇರೋ ಅವ್ರ 3 ಜನ ಇರೋ ಮಧ್ಯೆ ಇರೋ ಆ ಡಿಸ್ಟೆನ್ಸ್ ಬಂದು ತುಂಬಾನೇ ದೂರ ಆಗ್ಬಿಟ್ಟಿರುತ್ತೆ. ಈಗ ನಮ್ ಹೀರೋಯಿನ್ ಬಂದು ಆಲ್ಮೋಸ್ಟ್ ಫೈನಲ್ ಇಯರ್ ಗೆ ಬಂದ್ಬಿಟ್ಟಿರ್ತಾಳೆ. ಅಷ್ಟು ಬೇಗ ಟೈಮ್ ಕೂಡ ಹೋಗ್ಬಿಟ್ಟಿರುತ್ತೆ. ಇವಾಗ ಹಂಗೆ ಅಲ್ಲಿ ಜಿ ಅವ್ರ ಅಪ್ಪ ಮತ್ತೆ ಜಾಂಗ್ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ವಿಡಿಯೋ ಕಾಲ್ ಅಲ್ಲೇ ಮಾತಾಡ್ತಾ ಇರೋದು. ಜಾಂಗ್ ಹೇಳ್ತಾನೆ, ಅಪ್ಪ ನಾನು ಈ ತರ ಶೆಫ್ ಆಗೋಣ ಅಂತ ಅನ್ಕೊಂಡಿದೀನಪ್ಪ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಓದೋಣ ಅನ್ಕೊಂಡಿದೀನಿ ಅಂದಾಗ ಜಿ ಅವರಪ್ಪ ಹೇಳ್ತಾರೆ, ಫಾರಿನ್ ಹೋಗ್ಬೇಕು ಓದ್ಬೇಕು ಅಂದ್ಬಿಟ್ಟು ನನ್ ಮಗ ಇವಾಗ ಶೆಫ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾನೆ, ಓದಿದಕ್ಕೂ ಇವ್ನ್ ಮಾಡೋದಕ್ಕೂ ಸಂಬಂಧನೇ ಇಲ್ವೇ, ಇದ್ರು ನನ್ ಮನ್ಸ್ ಯಾಕೆ ನೋಯಿಸೋದು ಅಂತ ಹೇಳು. ಸರಿಪ ಆಯ್ತು, ನಿನ್ಗೆ ಏನ್ ಕರೆಕ್ಟ್ ಅನ್ಸುತ್ತೋ ನೀನ್ ಅದನ್ನೇ ಮಾಡು, ಬಟ್ ಕರೆಕ್ಟ್ ಆಗಿ ಡಿಸಿಷನ್ ತಗೋ ಅಂತೆಲ್ಲ ಹೇಳಿದಾಗ ಜಾಂಗ್ ಕೂಡ ಸರಿ ಆಯ್ತಪ್ಪ ಅಂತ ಹೇಳಿ ಎಲ್ಲಪ್ಪ ಜಿಯಾ ಅಂತ ಕೇಳಿದಾಗ ಜಿ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ತಿಂತಾ ಇರ್ತಾಳೆ. ಜಿಯಾ ಇಲ್ಲೇ ಇದ್ದಾಳೆ ಅಂತ ಹೇಳಿ ಟಕ್ ಅಂತ ಫೋನ್ ತಿರ್ಸಿದ ತಕ್ಷಣ ಇದಕ್ಕೂ ಮುಂಚೆ ತರ ಲೊಡ ಅಂತ ಮಾತಾಡೋದಿಲ್ಲ, ತುಂಬಾನೇ ಕಂಟ್ರೋಲ್. ಜಾಂಗ್ ಏನ್ ಕೇಳ್ತಾನೋ ಅದಷ್ಟಕ್ಕೆ ಮಾತ್ರ ಆನ್ಸರ್ ಮಾಡ್ತಾಳೆ. ಅಷ್ಟೇ ಅಲ್ಲ, ಅಪ್ಪ ಫೋನ್ ತೆಗೀರಪ್ಪ ಅಂತ ಹೇಳಿ ಸೈನ್ ಬೇರೆ ಮಾಡ್ತಾ ಇರ್ತಾಳೆ ಪಕ್ಕದಲ್ಲಿ. ಈ ಗ್ಯಾಪ್ ಅಲ್ಲಿ ಮುಖ್ಯವಾಗಿ ನಮ್ಗೆ ಅರ್ಥ ಆಗೋದೇನಂದ್ರೆ ನಮ್ ಮನ್ಸಿಗೆ ಇಷ್ಟ ಆಗಿರೋರು ಎಷ್ಟೇ ದೂರ ಇದ್ರೆ ಕೂಡ, ಎಷ್ಟೇ ನಮ್ಮಿಂದ ದೂರ ಆಗಿದ್ರೆ ಕೂಡ ಒಂದಲ್ಲ ಒಂದ್ ಸ್ಟೇಜ್ ಗೆ ಅವ್ರ ಹತ್ರ ಮಾತಾಡೋದು ಕೂಡ ಕಡಿಮೆ ಆಗ್ಬಿಡತ್ತಲ್ವಾ. ಹೇಳ್ಬೇಕಂದ್ರೆ ಏನು ಮಾತುಗಳೇ ಬರೋದಿಲ್ಲ ಆ ಟೈಮಲ್ಲಿ. ಅವ್ರ ಹತ್ರ ತುಂಬಾ ಹೊತ್ತು ಮಾತಾಡ್ಬೇಕಂತಿದ್ರೆ ಕೂಡ ಇನ್ನೇನು ಅನ್ನೋ ತರ ಆಗ್ಬಿಡತ್ತಲ್ವಾ. ಈ ಸೀನ್ ಅಂತೂ ತುಂಬಾನೇ ಹಾರ್ಟ್ ಟಚಿಂಗ್ ಆಗಿರುತ್ತೆ, ತುಂಬಾನೇ ಬೇಜಾರಾಗ್ಬಿಡತ್ತೆ. ನಿಮ್ಮಿಂದ ದೂರ ಆಗಿರೋರು ಯಾರಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಈಗ ತುಂಬಾ ದಿನ ಆದ್ಮೇಲೆ ನಮ್ ಹೀರೋ ಕೂಡ ಹೀರೋಯಿನ್ ಗೆ ಕಾಲ್ ಮಾಡಿರ್ತಾನೆ. ಜಿಯಾ ನಂಬರ್ ಗೆ ಕಾಲ್ ಮಾಡಿರೋದು. ಅದೇ ಜಿಯಾ ಟಕ್ ಅಂತ ಅಟೆಂಡ್ ಮಾಡ್ಬಿಟ್ಟು ಎದುರುಗಡೆ ಕುತ್ಕೊಂಡಿರೋ ಹೀರೋ ಅವರಪ್ಪ ಕಡೆ ಫೋನ್ ನ ತಿರುಗಿಸ್ಬಿಡ್ತಾಳೆ. ಅವ್ರು ಕೂಡ ಸ್ವಲ್ಪ ಮಾತಾಡಿದಾದ್ಮೇಲೆ ಇದು ಜಿಯಾ ಕೂಡ ಪಕ್ಕದಲ್ಲೇ ಇದ್ದಾಳೆ ಅಂತ ಹೇಳಿ ಫೋನ್ ಇವ್ರ ಕಡೆ ಕೊಟ್ಟಾಗ ಇಲ್ಲಪ್ಪ ನೀವ್ ಮಾತಾಡಿ ಅಂತ ಅವಾಯ್ಡ್ ಮಾಡೋದ್ರಲ್ಲೇ ಇರ್ತಾಳೆ. ಸರಿ ಆಯ್ತು, ಇನ್ನು ಅವನೇ ಕೇಳಿದ್ಮೇಲೆ ಮಾತಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ. ಓ ಹೌದಾ ಕಣೋ, ಚೆನ್ನಾಗಿದ್ಯಾ ಕಣೋ, ಹಾ ನಾನು ಚೆನ್ನಾಗಿದ್ದೀನಿ, ಇದೋ ತಿಂತಾ ಇದ್ದೀನಿ, ನೀನ್ ತಿಂದ ಅಂತೆಲ್ಲ ಕೇಳ್ಬಿಟ್ಟು ಮತ್ತೆ ಫೋನ್ ನ ಎತ್ತಿ ಹೀರೋ ಅವರ ಪಾತ್ರನೇ ಕೊಟ್ಬಿಡ್ತಾಳೆ. ಅವ್ನ್ ಕೂಡ ಅವ್ರ ಪಾತ್ರ ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ್ದಾದ್ಮೇಲೆ ಅವ್ರು ಕೂಡ ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಹೀರೋ ಅವರಪ್ಪ ಕೇಳ್ತಾರೆ, ಯಾಕಮ್ಮ ಫ್ರೀಯಾಗಿ ಮಾತಾಡೋತಾನೆ, ಏನಕ್ಕೆ ಅಷ್ಟು ಬೇಗ ಮಾತಾಡ್ಬಿಟ್ಟು ಕಾಲ್ ಕಟ್ ಮಾಡ್ಬಿಟ್ಟೆ ಅಂದಾಗ ಜಿಯಾ ಹೇಳ್ತಾಳೆ, ಇನ್ನೇನಪ್ಪ ಇರತ್ತೆ ಮಾತಾಡೋದಕ್ಕೆ, ಎಲ್ಲ ಅವ್ರು ಚೆನ್ನಾಗಿ ಬದುಕಿದ್ರೆ ಸಾಕು ಅನ್ನೋ ತರ ಅಂದಾಗ ಹೀರೋಯಿನ್ ಅವರಪ್ಪ ಕೂಡ ನಗದ್ಬಿಟ್ಟು ಹೇಳ್ತಾರೆ, ಹೌದೌದು ದಿನಕ್ಕೆ ಒಂದ್ಸತಿ ಆದ್ರೂ ಅವನ ಹತ್ರ ಮಾತಾಡ್ಬೇಕು ಅಂತ ಅನ್ಸ್ಬಿಡುತ್ತೆ, ಆದ್ರೆ ಕಾಲ್ ಮಾಡಿ ಅವನ ಹತ್ರ ಮಾತಾಡ್ತಾ ಇದ್ರೆ ಆಮೇಲೆ ಮಾತಾಡಕ್ ಮಾತುಗಳೇ ಇರೋದಿಲ್ಲ. ಆದ್ರೆ ಅವ್ನು ಮಾತಾಡಿಲ್ಲ ಅಂತಂದ್ರೆ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಆದ್ರೆ ನಿಮ್ಮ ಅಪ್ಪಗ್ ಮಾತ್ರ ಜಾಂಗ್ ಹತ್ರ ಅದೇನಿರುತ್ತೋ ಗೊತ್ತಿಲ್ಲಮ್ಮ, ಮಾತಾಡೋದಕ್ಕೆ ಗಂಟೆ ಗಟ್ಲೆ ಮಾತಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ನಿಮ್ಮ ಅಪ್ಪ ನಮ್ ಫ್ಯಾಮಿಲಿಗೆ ಒಂದು ಅಮ್ಮ ತರ ಅಂತ ಹೇಳಿ ಅವರು ನಂಗೆ ಕಿಂಡಲ್ ಮಾಡ್ತಾ ಇರ್ತಾರೆ. ಇಲ್ಲಿ ನಮ್ ಹೀರೋ ಬಂದು ಹೀರೋಯಿನ್ ಹತ್ರ ಎಷ್ಟೇ ಮಾತಾಡದೆ ಇದ್ರೆ ಕೂಡ, ಅಂದ್ರೆ ಹೀರೋಯಿನ್ ತುಂಬಾನೇ ಅವಾಯ್ಡ್ ಮಾಡ್ತಾ ಇರ್ತಾಳಲ್ಲ ಮಾತಾಡಕ್ಕೆ, ಎಷ್ಟೇ ಅವಳ ಹತ್ರ ಮಾಡಿದ್ರೆ ಕೂಡ ನಮ್ ಹೀರೋ ಬಂದು ರಿಯಾ ಜೊತೆ ತುಂಬಾ ಟಚ್ ಅಲ್ಲೇ ಇರ್ತಾನೆ. ಅಂದ್ರೆ ಅವಳಿಗೆ ಅವಾಗ ಮೆಸೇಜ್ ಮಾಡೋದು, ಡೈಲಿ ಅಪ್ಡೇಟ್ಸ್, ಹೀರೋಯಿನ್ ಏನೆಲ್ಲ ಮಾಡ್ತಾಳೆ, ಇವತ್ತು ಏನ್ ಡ್ರೆಸ್ ಹಾಕೊಂಡಿದ್ದಾಳೆ, ಏನ್ ತಿಂತಿದ್ದಾಳೆ ಅಂತೆಲ್ಲ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಅಥವಾ ಅವ್ರಿಬ್ರು ಕುತ್ಕೊಂಡು ಏನೋ ವಾಟರ್ ಮಿಲನ್ ಏನೋ ತಿಂತಾ ಇರ್ಬೇಕಾದ್ರೆ ಹೀರೋ ಮೆಸೇಜ್ ಕಳ್ಸಿರ್ತಾನೆ, ಏನ್ ಮಾಡ್ತಿದ್, ಯಾಕೆ ಇನ್ನು ಫೋಟೋ ಕಳ್ಸಿಲ್ಲ, ನಾನು ಅವ್ರ ಫೋಟೋಗೆ ವೇಟಿಂಗ್ ಅಂತ ಹೇಳಿದಾಗ ರಿಯಾ ಕೂಡ ನಮ್ ಹೀರೋಯಿನ್ ಆ ವಾಟರ್ ಮಿಲನ್ ತಿಂತಾ ಇರ್ತಾಳಲ್ಲ ಅದನ್ನ ಫೋಟೋ ಹಿಡಿದ್ಬಿಟ್ಟು ಹೀರೋಗೆ ಕಳಿಸ್ತಾ ಇದ್ದಾಗ ಹೀರೋ ಕೂಡ ತುಂಬಾ ಕ್ಯೂಟ್ ಆಗಿದ್ದಾಳಲ್ಲ ಅನ್ನೋ ತರ ಮೆಸೇಜ್ ಮಾಡಿದಾಗ ಇವಳು ನಗ್ತಾ ಇರ್ತಾಳೆ. ಇದ್ರ ನೋಡ್ಬಿಟ್ಟು ಇವಳು ಕೇಳ್ತಾಳೆ, ಏನೇ ಅದು ನನ್ ಫೋಟೋ ಏನಕ್ಕೆ ಹಿಡ್ದೆ ನೀನು ಅಂದಾಗ, ಏನಿಲ್ಲ ಕಣೆ ನಮ್ಮಮ್ಮ ನಿನ್ ಜೊತೆ ಇದೀನಿ ಅಂದ್ರೆ ನಂಬೋದಿಲ್ಲ, ಅದಕ್ಕೆ ಫೋಟೋ ಕಳಿಸ್ತಾ ಇದೀನಿ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ತಾಳೆ. ಆದ್ರೆ ಇವಳೇ ನಗ್ತಾ ಇರೋದ್ರ ನೋಡ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ಏನೋ ಸರಿ ಇಲ್ವೇ, ನಿನಗ್ ನೀನೇ ನಕ್ಕೊಳ್ತಾ ಇದೀಯಾ, ಏನೇ ಬಾಯ್ ಫ್ರೆಂಡ್ ಕ್ರಶ್ ಅಂತ ಏನಾದ್ರೂ ಆಗ್ಬಿಟ್ಟಿದ್ಯಾ ಹೆಂಗೆ ಅಂತ ಹೇಳಿದಾಗ ಇವಳು ಚಾಚೆ ನಿನ್ನ ಮೀರಿ ನಾನೆಲ್ಲ ಅದನ್ನೆಲ್ಲ ಮಾಡ್ತೀನಿ, ನಿನಗ್ ಗೊತ್ತಿಲ್ಲದೆ ನಾನು ಅದೆಲ್ಲ ಮಾಡ್ತೀನಿ ಅನ್ನೋ ತರ ಕೇಳ್ತಾಳೆ. ಹೆಂಗೋ ದಿನಗಳು ಸಾಕ್ತಾ ಇರುತ್ತೆ. ಹೀರೋಯಿನ್ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ, ಈಗ ಅವಳೆ ಸ್ವಂತವಾಗಿ ಸ್ಕಲ್ಪ್ಟಿಂಗ್ ಸ್ಟುಡಿಯೋ ಅಂತ ಒಂದನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ಅವಳಿಗೆ ಅಲ್ಲೇ ಟೈಮ್ ಸಾಲ್ತಾ ಇಲ್ಲ, ಆಲ್ಮೋಸ್ಟ್ ಅವಳ ಲೈಫ್ ಪೂರ್ತಿನ ಸ್ಟುಡಿಯೋ ತರಾನೇ ಆಗ್ಬಿಟ್ಟಿರುತ್ತೆ. ಇದ್ರಲ್ಲಿ ಅಣ್ಣಂದ್ರು ಅಂತ ಅವಳು ಎಲ್ಲಿ ನೆನ್ಪು ಮಾಡ್ಕೊಂತಾಳೆ, ತುಂಬಾನೇ ಗ್ಯಾಪ್ ಆಗ್ಬಿಡುತ್ತೆ ಇವಳ ಮಧ್ಯೆ ಮತ್ತೆ ಅವ್ರಿಬ್ಬರ ಮಧ್ಯೆ. ತುಂಬಾನೇ ಬಿಸಿ ಆಗ್ಬಿಡ್ತಾಳೆ ಅಂತಾನೆ ಹೇಳ್ಬೋದು. ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೀನಿ ಅನ್ನೋ ಫೀಲಿಂಗ್ ಕೂಡ ಅವಳಿಗೆ ಬರ್ದೇ ಇರೋಷ್ಟು ಬಿಸಿ ಆಗ್ಬಿಟ್ಟಿರ್ತಾಳೆ. ಬಟ್ ಹೆಂಗೆ ನೋಡಿದ್ರು ನೀವು ಮನೇಲಿ ಇವ್ರು 3 ಜನ ತಾನೆ, ಅವಳು ಕೂಡ ಅವಾಗ ಅವ್ರ ಅಪ್ಪ ಮನೆಗೆ ಬರ್ತಾಳೆ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಜಾಂಗು ಮತ್ತೆ ಲಿಂಗ್ ಅಂದ್ರೆ ನಮ್ ಹೀರೋ ಇಬ್ರು ಅಷ್ಟೇ ಓದ್ ಕಂಪ್ಲೀಟ್ ಆದ್ರೂ ಈಗ ಸದ್ಯಕ್ಕೆ ನಮ್ಗೆ ಚೈನಾಗೆ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಆದ್ರೆ ಈ ವಿಷಯ ಬಂದು ನಮ್ ಹೀರೋಯಿನ್ಗೆ ದೊಡ್ಡದಾಗ ಅನ್ಸೋದಿಲ್ಲ, ಯಾಕಂದ್ರೆ ಅವ್ಳು ಅರ್ಥ ಮಾಡ್ಕೊಡ್ಲು ಅವ್ರವ್ರದೇ ನೀಡ್ಸ್ ಇರುತ್ತೆ, ಅವ್ರವ್ರದೇ ಆದ ಒಂದು ಸಂದರ್ಭಗಳಿರುತ್ತೆ, ಅವ್ರು ಅದನ್ನ ಫೇಸ್ ಮಾಡ್ಕೋಬೇಕು, ನಮ್ಗೋಸ್ಕರ ನಾವು ಬರ್ಬೇಕು ಅಂತ ಏನಕ್ಕೆ ಬಯಸ್ಬೇಕು ಅನ್ನೋ ತರ ಇವಳು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವ್ರು ಸ್ಕೂಲ್ ಓದ್ಬೇಕಾದ್ರೆ ಈ ಮಾಡ್ಲಿಂಗ್ ಮಾಡೋ ಒಂದು ಹುಡುಗಿ ಇದ್ಲಲ್ವಾ, ಅವಳಿಗೂ ನಮ್ ಹೀರೋಯಿನ್ಗೆ ಆಗ್ತಾನೆ ಇರ್ಲಿಲ್ವಲ್ಲ. ಆದ್ರೆ ಒಂದ್ ಸ್ಟೇಜ್ ಗೆ ತುಂಬಾನೇ ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಇವಾಗ ಅವ್ಳಿಗೆ ಕೂಡ ಬೇರೆ ಜಾಗದಲ್ಲಿ
ಪಕ್ಕದಲ್ಲಿ ಓದ್ತಾ ಇದ್ಲೇನೋ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಹೀರೋನ ನೋಡಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾಳೆ. ಇದರಿಂದಾನೇ ಹೀರೋನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮನ್ನ ಬೇಕು ಅಂತ ಅನ್ಕೊಳ್ಳೋರು ಎಷ್ಟೇ ದೂರ ಇದ್ರು ಎಷ್ಟೇ ದಿನ ಆದ್ರೂ ನಮ್ಮನ್ನ ಹುಡ್ಕೊಂಡ್ ಬಂದೇ ಬರ್ತಾರೆ ಅಂತ ಇವಳು ನಂಬ್ತಾಳೆ. ಅದಾದ್ಮೇಲೆ ಈಗ ನಮ್ಮ ಹೀರೋಯಿನ್ ಕೂಡ ಸ್ವಂತವಾಗಿ ಒಂದು ಸ್ಟುಡಿಯೋನ ಓಪನ್ ಮಾಡಿರ್ತಾಳೆ ಅಲ್ವಾ, ಅದು ಬಂದು ಇವ್ರ ಮನೆಯಿಂದ ತುಂಬಾ ದೂರ ಆಗುತ್ತೆ ಅಂತ ಹೇಳಿ ಅವ್ರ ಅಪ್ಪ ಹತ್ರ ಪರ್ಮಿಷನ್ ತಗೊಂಡು ರಿಯಾ, ಹೀರೋಯಿನ್ ಮತ್ತೆ ಸೆಲೆಬ್ರಿಟಿ ಹುಡುಗಿ 3 ಜನನು ಸಪರೇಟ್ ಆಗಿ ಒಂದು ಅಪಾರ್ಟ್ಮೆಂಟ್ ಒಂದು ರೂಮ್ ನ ತಗೊಂಡು ಅಲ್ಲೇ ಸ್ಟೇ ಮಾಡ್ತಾರೆ. ಹೇಳ್ಬೇಕಂದ್ರೆ ಟೈಮ್ ತುಂಬಾನೇ ಸ್ಪೀಡ್ ಆಗಿ ಹೊರಟೋಯ್ತಲ್ವಾ. ನಮ್ ಹೀರೋಯಿನ್ಗೆ ಇವಾಗ 25 ವಯಸ್ಸಾಗಿರುತ್ತೆ. ಇನ್ 3 ಜನ ಒಂದ್ ರೂಮ್ ಅಲ್ಲಿ ಇರ್ತಾರೆ ಅಂತಂದ್ರೆ ಸುಮ್ನೆ ಇರತ್ತಾ? ಆ ಎನ್ವೈರ್ಮೆಂಟ್ ಹೆಂಗಿರುತ್ತೆ ಹೇಳಿ, ಸಕ್ಕದಾಗ ಹಾಡ್ ಆಡ್ಕೊಂಡು ವೈಬ್ ಮಾಡ್ಕೊಂಡು ಒಬ್ರಿಗೊಬ್ರು ಸಕ್ಕತ್ ಎಂಜಾಯ್ ಮಾಡ್ತಾರೆ. ಇನ್ 3 ಹುಡುಗಿ ರೂಮ್ ಅಲ್ಲಿ ಅಂದ್ರೆ ನಂಗೆ ತಾನೇ ಇರುತ್ತೆ, ಸೊ ಸಕ್ಕತ್ ಎಂಜಾಯ್ ಮಾಡ್ತಾರೆ. ಹಂಗೆ ಲೈಫ್ ಒಂದ್ ಲೆವೆಲ್ ಗೆ ಹೈವೇ ರೋಡ್ ಅಲ್ಲಿ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಝ್ಯಾಂಗು ಮತ್ತೆ ನಮ್ ಹೀರೋ ಇಬ್ರು ಚೈನಾನ ಬಿಟ್ಟು ಅವ್ರವ್ರ ಅಬ್ರಾಡ್ ಗೆ ಹೋಗಿ 10 ವರ್ಷ ಆಗ್ಬಿಟ್ಟಿರುತ್ತೆ. ಹೀರೋಯಿನ್ ಕೂಡ ಅವ್ರ ಫ್ಯಾಮಿಲಿನೆಲ್ಲ ಸಪರೇಟ್ ಮಾಡ್ಕೊಂಡು ಅಂದ್ರೆ ಅವ್ರ ಅಪ್ಪನ ಬಿಟ್ಟು ಇವ್ಳು ಕೂಡ ಸಪರೇಟ್ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾಳಲ್ವಾ, ಅವಳು ಸಪರೇಟ್ ಆಗಿ ಒಂದ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾಳೆ. ಈಗ ಅವಳಷ್ಟೇ ಬೆಳಗ್ಗೆ ಎದ್ಬಿಟ್ಟು ಬ್ರಷ್ ಮಾಡೋಣ ಅಂತ ಹೋದ್ರೆ ಮತ್ತೆ ಹಲ್ ನೋವು. ಅಯ್ಯೋ ಈ ಹಲ್ ನೋವು ಮಾತ್ರ ನನ್ನ ಬಿಟ್ಟೋಗೋತರ ಇಲ್ವೇ, ಏನೇ ಆದ್ರೂ ಕೂಡ ಇದು ಮಾತ್ರ ನನ್ನ ಬಿಡೋದಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟು ಹಲ್ನೆಲ್ಲ ನೋಡ್ಕೊಂತಾ ಇರ್ತಾಳೆ. ಸರಿ ಆಯ್ತು, ರೊಟೀನ್ ಲೈಫ್ ಆಯ್ತಲ್ವಾ, ಬೆಳಗ್ಗೆದ್ದು ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಫ್ರಿಜ್ ಹತ್ರ ಹೋಗಿ ನೋಡಿದ್ರೆ ಅಷ್ಟಾಗ ಐಟಮ್ಸ್ ಏನು ಇಲ್ಲ. ಅಯ್ಯೋ ಏನು ಇಲ್ವೇ, ಸರಿ ಬ್ರೆಡ್ ಆದ್ರೂ ಟೋಸ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಏನೋ ಸ್ವಲ್ಪ ಐಟಮ್ ನ ಮಾಡ್ಕೊಂಡು ಬ್ರೆಡ್ ನೆತ್ಕೊಂಡೋಗಿ ಟೋಸ್ಟರ್ ಅಲ್ಲಿ ಹಾಕ್ದಾಗ ಅದೇ ಟೈಮ್ಗೆ ರಿಯಾ ಕಡೆಯಿಂದ ಕಾಲ್ ಬರುತ್ತೆ. ರಿಯಾ ಬಂದು ಅವ್ರ ಆಫೀಸ್ ವಿಶ್ವಾಗಿ ಏನೋ ಟ್ರಿಪ್ ಏನೋ ಹೋಗಿದ್ದಾಳೇನೋ. ಜಿ ಅಟೆಂಡ್ ಮಾಡ್ಬಿಟ್ಟು ಹೇಳ್ತಾಳೆ, ಏನಮ್ಮ ಒಂದ್ ವಾರ ಆಯ್ತು ನನ್ನ ಮರ್ತ್ಬಿಟ್ಟ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಚಾಚಾ ನಾನಾಗೋದು ಮರೆಯೋದಾಗೋದು ಅದೆಲ್ಲ ಏನು ಇಲ್ಲ, ನಿನ್ನ ಹತ್ರ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಕಾಲ್ ಮಾಡಿದೆ. ನಾನು ಹೊಸದಾಗ ಒಂದು ಕಾರ್ ತಗೊಂಡಿದ್ದೀನಿ ಗೊತ್ತಾ, ಈಗ ಕಾರ್ನ ತಗೊಂಡು ನಾನು ಸ್ಟ್ರೇಟ್ ಆಗಿ ಏರ್ಪೋರ್ಟ್ ಹೋಗ್ತಾ ಇದೀನಿ, ಅಲ್ಲಿ ಮುಖ್ಯವಾದ ಒಬ್ಬರನ್ನ ನಾನು ಪಿಕಪ್ ಮಾಡ್ಕೊಂಡು ಬರ್ತಾ ಇದೀನಿ ಅಂತ ಹೇಳಿದಾಗ ಹೀರೋನ್ಗೆ ಸಂತೋಷ ಆಗುತ್ತೆ. ಏನೇ ಕಾರೆಲ್ಲ ತಗೊಂಡ್ಬಿಟ್ಟಿದ್ಯಾ, ಸೂಪರ್ ಸೂಪರ್ ಅನ್ನೋ ತರ ಅಂದಾಗ ರಿಯಾ ಹೇಳ್ತಾಳೆ, ಅದೆಲ್ಲ ಏನಿಲ್ಲ ಕಣೆ, ಸರಿ ಅಲ್ಲಿ ನೋವು ಅಂತ ಇದ್ದೆ, ಹೆಂಗಿದೆ, ನಾನು ಬಂದಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗೋಣ, ಡಾಕ್ಟರ್ ನ ಮೀಟ್ ಮಾಡ್ಕೊಂಡ್ ಬರೋಣ. ಹೇಳೋದ್ ಮರ್ತೋಗ್ಬಿಟ್ಟೆ, ಟೋಸ್ಟರ್ ಅಲ್ಲಿ ಬ್ರೆಡ್ ನ ಇಟ್ಟಿದ್ರೆ ಮರಿದೆ ಎತ್ಬಿಡು ಅಂತ ಹೇಳಿದಾಗ ಇವಳಿಗೆ ಇವಾಗ ನೆನಪ ಬರುತ್ತೆ. ಅಯ್ಯೋ ಹೌದು, ನಾನು ಟೋಸ್ಟರ್ ಅಲ್ಲಿ ಬ್ರೆಡ್ ಇಟ್ಟಿದ್ದೆ ಅಂತ. ಅದ್ರ ಒಳಗೆ ಆಫ್ ಮಾಡೋಷ್ಟ್ರಲ್ಲಿ ಅದು ಅರ್ಧ ಸೀದೆ ಹೋಗ್ಬಿಟ್ಟಿರುತ್ತೆ. ಅಯ್ಯೋ ಸೀದೋಗ್ಬಿಟ್ಟಿದ್ಯಾ, ಇನ್ ಬ್ಯಾಚುಲರ್ ಲೈಫ್ ಇದೇ ಗತಿ ಅಂತ ಹೇಳ್ಬಿಟ್ಟು ಅದನ್ನೇ ತಿಂದ್ಬಿಟ್ಟು ಅವ್ಳ ಪಾಡ್ಗಳ ಕೆಲ್ಸಕ್ಕೆ ಅಂದ್ರೆ ಅವ್ಳ ಆಫೀಸ್ಗೆ ರೆಡಿ ಆಗ್ಬಿಟ್ಟು ಹಂಗೆ ಬಸ್ಸಲ್ಲಿ ಹೋಗ್ತಾ ಇರ್ತಾಳೆ. ಹೋಗ್ತಾ ಇರ್ಬೇಕಾದ್ರೆ ಅವಳ ಪಕ್ಕದಲ್ಲಿ ಕುತ್ಕೊಂಡಿರೋನ್ ಬಂದು ಒಬ್ಬ ಕಳ್ಳ, ಅವನು ನಿಂತ್ಕೊಂಡಿರೋ ಒಂದು ಹುಡುಗಿ ಪಾಕೆಟ್ ಇಂದ ಏನೋ ಎಸ್ಕೇಪ್ ಮಾಡ್ಬೇಕು ಅಂತ ನೋಡ್ತಾ ಇರ್ತಾನೆ. ಅದನ್ನ ಗಮನಿಸೋ ಜಿಯಾ ಬೇಕಂತ ಹೋಗಿ ಅವನ ಮೇಲೆ ಬೀಳ್ತಾ ಇರ್ತಾಳೆ. ಒಂದ್ ಸ್ಟೇಜ್ಗೆ ಆ ಕಳ್ಳನಿಗೆ ಅರ್ಥ ಆಗೋಯ್ತು, ಇವಳು ಬೇಕಂತಾರೆ ನನ್ ಮೇಲೆ ಬೀಳ್ತಾ ಇರೋದು ಅಂತ. ಆದ್ರೆ ಈ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಸಖತ್ತಾಗಿ ಡ್ರಾಯಿಂಗ್ ಎಲ್ಲ ಮಾಡ್ತಾಳಲ್ಲ, ಇನ್ನೊಬ್ಬ ಕಳ್ಳನ ಹತ್ರ ಒಂದು ಡ್ರಾಯಿಂಗ್ ನ ಮಾಡ್ಬಿಟ್ಟು ಅವ್ನಿಗೆ ಗೊತ್ತಿಲ್ಲ ಅವ್ನ ಬ್ಯಾಕ್ ಅಲ್ಲಿ ಅಂಟಿಸ್ಬಿಟ್ಟಿರ್ತಾಳೆ. ಅದಾದ್ಮೇಲೆ ಇವಳು ಇಲ್ಲಿ ಬೇಕಾಗಿರೋ ಸ್ಟಾಪ್ ನ ಕೂಡ ಇಳಿದ್ಬಿಟ್ಟು ಅವ್ಳ ಪಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೋ ತುಂಬಾ ದೂರದಿಂದ ಅವಳನ್ನ ಗಮನಿಸೋ ತರ ತೋರಿಸ್ತಾರೆ, ಬಟ್ ಯಾರು ಅಂತ ಗೊತ್ತಿಲ್ಲ. ಇವಾಗ ಇನ್ನೊಂದ್ ಕಡೆ ಹೀರೋಯಿನ್ ಅವರಪ್ಪನ ತೋರಿಸ್ತಾರೆ. ಅವರು ಸಣ್ಣದಾಗ ಒಂದ್ ನೂಡಲ್ ಶಾಪ್ ನ ಇಟ್ಕೊಂಡಿದ್ರು, ಸಣ್ಣ ರೆಸ್ಟೋರೆಂಟ್ ನ ಇಟ್ಕೊಂಡಿದ್ರು. ಆದ್ರೆ ಇವಾಗ ಅದು ಟ್ರಿಬಲ್ ದೊಡ್ಡದಾಗಿರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ. ಅವ್ರ ಕೆಳಗಡೆ ಒಂದು 4 ಜನ ಕೆಲಸ ಮಾಡ್ತಾ ಇರ್ತಾರೆ. ವ್ಯಾಪಾರನು ತುಂಬಾ ಚೆನ್ನಾಗಿದೆ. ಇವ್ರ ಲೈಫ್ ಕೂಡ ಒಂಥರ ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ ಲೈಫ್ ಅಲ್ಲಿ ಏನೇ ಒಳ್ಳೇದ್ ನಡೆದ್ರು ಏನೇ ಕೆಟ್ಟದ್ ನಡೆದ್ರು ನಮ್ಗೆ ಅಡ್ವೈಸ್ ಮಾಡಕ್ಕೆ ಅಂತ ಕೆಲವರು ಇರ್ತಾರಲ್ಲ, ಆ ತರನೇ ಇವ್ರ ಮೇಲೆ ಮನೆ ಆಂಟಿ. ಆ ಆಂಟಿ ಬಂದು ಈಗ ಮತ್ತೆ ನಮ್ ಹೀರೋಯಿನ್ ಅವರಪ್ಪ ಹತ್ರ ಮಾತಾಡ್ತಾ ಇರ್ತಾರೆ. ಏನಪ್ಪಾ ಜಿಯಾ ಮತ್ತೆ ಏನೋ ಅವಾರ್ಡ್ ಎಲ್ಲ ತಗೊಂಡಿದ್ದಾಳಂತೆ, ಏನು ಎಷ್ಟು ಬಂತು ಪ್ರೈಸ್ ಅಮೌಂಟ್ ಅಂತೆಲ್ಲ ಕೇಳಿದಾಗ ಹೀರೋಯಿನ್ ಅವರಪ್ಪ ಕೂಡ ಹೇಳ್ತಾರೆ, ಓ ಅದಾ ಈ ಸತಿ 2 ಲಕ್ಷ ಏನೋ ಬಂದಿತ್ತು ಅಂತ ಹೇಳಿದಾಗ ಅವ್ರು ಕೂಡ ಏನು 2 ಲಕ್ಷನ, ಪರವಾಗಿಲ್ವೇ, ಚಿಕ್ಕ ವಯಸ್ಸಲ್ಲಿ ಕೋತಿ ಮರಿ ತರ ಎಗರ್ಕೊಂಡಿದ್ಲು, ಇಲ್ಲೂ ಅಲ್ಲಿ ಗಂಡು ಹುಡುಗಂತರ. ಆದ್ರೀಗ ನೋಡು ಅವಳು ಸ್ವಲ್ಪ ಫೇಮಸ್ ಆಗ್ತಿದ್ದಾಳೆ. ಎಷ್ಟೇ ಆದ್ರೂ ಕೂಡ ಗೌರ್ಮೆಂಟ್ ಕೆಲ್ಸದ ತರ ಬರಲ್ವಲ್ಲಪ್ಪ, ಪ್ರೈವೇಟ್ ವರ್ಕ್ ಯಾವತ್ತಿದ್ರು ಅವ್ರ ಲೈಫ್ ಏನಾಗುತ್ತೋ ಏನೋ ಹೇಳಕ್ಕಾಗಲ್ಲ. ಆದ್ರೆ ನೋಡು 10 ವರ್ಷದ ಹಿಂದ್ಗಡೆ ನೀವೆಲ್ಲ ಒಂದು ಫ್ಯಾಮಿಲಿಗೆ ಎಷ್ಟು ಚೆನ್ನಾಗಿದ್ರಿ, ನೋಡಕ್ಕೆ ಕಣ್ ತುಂಬಾ ಇರ್ತಾ ಇತ್ತು. ಆದ್ರೆ ಇವಾಗ ನೋಡು ಒಬ್ಬೊಬ್ರು ಒಂದೊಂದಿಕ್ಕೆ ಅಂತ ಹೊಟ್ಟೋದ್ರು. ಜಿಯಾ ಕೂಡ ನಿನ್ನ ಬಿಟ್ಟು ಹೋಗಿ ಹತ್ತತ್ರ 1 ವರ್ಷ ಆಯ್ತಲ್ವಾ. ಆದ್ರೆ ಇದನ್ನೆಲ್ಲ ಏನ ಕೇಳ್ತಾ ಇದೀನಿ ಅಂತ ಅರ್ಥ ಮಾಡ್ಕೋ, ಇನ್ನು ಏನು ಲೇಟ್ ಆಗಿಲ್ಲ, ನೋಡಕೊಳ್ಳೆ ಹೆಂಗ್ ಹುಡುಗ ಇದ್ದಂಗೆ ಇದೆಯಾ, ಇವಾಗ ಕೂಡ ನಿನಗೆ ಡೇಟಿಂಗ್ ಏನಾದ್ರು ಅರೇಂಜ್ ಮಾಡ್ತೀನಿ ಹೇಳಪ್ಪ ಅನ್ನೋ ತರನೇ ಕೇಳ್ತಾ ಇರ್ತಾರೆ. ಇವ್ರು ಬ್ರೋಕರ್ ಆಂಟಿ ಅಂತಾನೆ ಕರಿಬೇಕು ಇವ್ರನ್ನ. ಇವ್ರು ಇಷ್ಟ ಹೇಳಿದ್ರೆ ಕೂಡ ನಮ್ ಜಿ ಅವ್ರ ಅಪ್ಪ ಮುಖದಲ್ಲಿ ಒಂದು ನಗುನೇ ಇರುತ್ತೆ. ಅಯ್ಯೋ ಅಕ್ಕ ಅದೆಲ್ಲ ಏನು ಬೇಡ, ನೀವ್ ಹೋಗ್ರಿ, ಟೈಮ್ ಆಯ್ತು ಊಟ ಮಾಡೋಗ್ರಿ ಅಂತ ಕಳ್ಸಿಕೊಡ್ತಾರೆ. ಅದೇ ಟೈಮಲ್ಲಿ ಜಿ ಅವ್ರ ಅಪ್ಪಗೆ ಒಂದು ಫೋನ್ ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಹೀರೋ ಅವರಪ್ಪನೇ. ಅದು ಹೀರೋ ಇವತ್ತು ಸಿಂಗಾಪುರ್ ಇಂದ ಚೈನಾಗೆ ಬರ್ತಾ ಇದ್ದಾನೆ ಅಂತ ಹೇಳೋದ್ರಿಂದ ಈ ಮಾತು ಕೇಳಿಸ್ಕೊಂಡಿದ ತಕ್ಷಣ ಜಿ ಅವರಪ್ಪಗಂತೂ ಸಖತ್ ಸಂತೋಷ ಆಗುತ್ತೆ. ಆಲ್ಮೋಸ್ಟ್ 10 ವರ್ಷ ಆದ್ಮೇಲೆ ಅವ್ನು ಮತ್ತೆ ಬರ್ತಾ ಇದ್ದಾನೆ ಅನ್ನೋ ತರ ತುಂಬಾ ಫೀಲ್ ಮಾಡ್ತಾರೆ. ಇನ್ನೊಂದೇನಂದ್ರೆ ರಿಯಾ ಹೀರೋಯಿನ್ ಹತ್ರ ಫೋನ್ ಅಲ್ಲಿ ಮಾತಾಡಿದಾಗ ಹೇಳಿದ್ಲಲ್ವಾ, ನಾನು ಮುಖ್ಯವಾದ ಒಬ್ಬರನ್ನ ಏರ್ಪೋರ್ಟ್ ಇಂದ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅದು ಬೇರೆ ಯಾರು ಅಲ್ಲ, ಹೀರೋನ ಪಿಕಪ್ ಮಾಡಕ್ಕಂತಾನೆ ಬಂದಿರೋದು. ಹೀರೋನ ನೋಡಿದ ತಕ್ಷಣ ತುಂಬಾ ಎಕ್ಸೈಟ್ ಆಗ್ತಾಳೆ. ಇಷ್ಟು ದಿನ ಆಯ್ತು ನಿನ್ನ ನೋಡಿ, ಹೆಂಗಿದ್ಯಾ, ನೋಡಕ್ಕೆ ತುಂಬಾ ಚೇಂಜ್ ಆಗ್ಬಿಟ್ಟಿದೆ, ತುಂಬಾ ಹ್ಯಾಂಡ್ಸಮ್ ಆಗ್ಬಿಟ್ಟಿದೆ ಅಂತೆಲ್ಲ ಅಂದಾಗ ಹೀರೋ ಹೇಳ್ತಾನೆ, ಸಾರಿ ರಿಯಾ, ನಾನು ತುಂಬಾ ಡಿಸ್ಟರ್ಬ್ ಮಾಡ್ಬಿಟ್ಟೆ ಅಂತ ಅನ್ಕೊಳ್ತಾ ಇದ್ದೀನಿ. ನನ್ಗೆ ಇಲ್ಲಿ ಬರ್ತಾ ಇದೀನಿ ಅಂತ ಯಾರು ಕಾಲ್ ಮಾಡಿ ಹೇಳೋದು, ಯಾರು ನನ್ನ ಪಿಕಪ್ ಮಾಡಕ್ ಬರ್ತಾರ ಅಂತ ನನ್ಗೆ ಯಾರು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನು ನಿನಗ್ ಕಾಲ್ ಮಾಡಿದೆ ಅಂದಾಗ ರಿಯಾ ಹೇಳ್ತಾಳೆ, ಅಯ್ಯೋ ಲಿಂಗ್ ಸಾರಿ ಎಲ್ಲ ಏನಕ್ಕೆ ಕೇಳ್ತೀಯ, ನಾನು ಕೂಡ ಒಂದು ಬಿಸ್ನೆಸ್ ವಿಶ್ವಗೆ ಈ ಕಡೆ ಬಂದೆ, ಸೊ ನನ್ಗದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವಳ ಕಾರಲ್ಲೇ ಕರ್ಕೊಂಡ್ ಬರ್ತಾ ಇರ್ತಾಳೆ. ಇವಳು ಎಷ್ಟೇ ತರ ಲೋಡ ಅಂತ ಮಾತಾಡಿದ್ರೆ ಕೂಡ ನಮ್ ಹೀರೋ ಸ್ವಲ್ಪ ಸೈಲೆಂಟ್ ಅಲ್ವಾ, ಅವನೇನು ಅಷ್ಟಾಗಿ ಮಾತಾಡಲ್ಲ. ಇವಳು ಹೇಳ್ತಾಳೆ, ಜಿಯಾದ್ ಇವತ್ತು ಒಂದು ಆರ್ಟ್ ಎಕ್ಸಿಬಿಷನ್ ನಡೀತಾ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಲಾ ನಿನ್ನ, ಅಲ್ಲೋಗಿ ಅವಳಿಗೆ ಸರ್ಪ್ರೈಸ್ ಮಾಡ್ಬೋದಲ್ವಾ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಬೇಡ ನನ್ನ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ರೆ ಸಾಕು, ನಾನು ಅವಳಿಗೆ ಅಂತ ಬೇರೆ ಪ್ಲಾನ್ಸ್ ನ ಇಟ್ಟಿದ್ದೀನಿ, ಸೊ ನನ್ನ ಮನೆ ಹತ್ರ ಡ್ರಾಪ್ ಮಾಡ್ಬಿಡು. ಅಷ್ಟೇ ಅಲ್ಲ, ನನ್ಗೆ ನಿನ್ ಕಡೆಯಿಂದ ಇನ್ನೊಂದು ಹೆಲ್ಪ್ ಆಗ್ಬೇಕು, ನಾನು ಇಲ್ಲಿ ಸ್ಟೇ ಮಾಡೋದಕ್ಕೆ ಯಾವ್ದಾದ್ರು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಮನೆ ಇದ್ರೆ ನೋಡ್ತೀಯಾ, ರೆಂಟ್ಗೆ ನನ್ಗೆ ಬೇಕಾಗಿರೋದು, ಎಷ್ಟಾದ್ರೂ ಪರವಾಗಿಲ್ಲ ಅಂತ ಹೇಳಿದಾಗ ರಿಯಾ ಕೂಡ ಓ ಅಷ್ಟೇ ತಾನೆ, ಮಾಡಿದ್ರೆ ಆಯ್ತು ಅಂತ ಹೇಳ್ತಾನೆ. ಅದಾದ್ಮೇಲೆ ಹೀರೋ ಕೂಡ ಸರಿ, ನನ್ಗೆ ತುಂಬಾ ಟಯರ್ಡ್ ಆಗಿದೆ, ಮನೆ ಬಂದ್ರೆ ಹೇಳು, ನಾನು ಸ್ವಲ್ಪ ಮಲ್ಕೊಳ್ತೀನಿ ಅಂತ ಹೇಳಿ
ಅವ್ನ ಪಡ್ಕೊಂಡು ನಂಗೆ ಮಲ್ಕೊಂತಾನೆ. ಇದನ್ನ ನೋಡಿ ಅವಳು ತುಂಬಾ ನಾಚಿಕೆ ಪಡ್ತಾ ಇರ್ತಾಳೆ. ಮೋಸ್ಟ್ಲಿ ಅವ್ನ ಮೇಲೆ ಏನಾದ್ರು ಕ್ರಶ್ ಆಗ್ಬಿಡಿದೆ ಏನು ಅಂತ ಗೊತ್ತಿಲ್ಲ, ಅವಳು ಸಖತ್ ನಗ್ತಾ ಇರ್ತಾಳೆ. ಇವಾಗ ಹಂಗೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರೆ ಆರ್ಟ್ ಎಕ್ಸಿಬಿಷನ್ ನ ತೋರಿಸ್ತಾರೆ. ಅಲ್ಲಿ ಅವಳು ಮಾಡಿರೋ ಆರ್ಟ್ ಸ್ಕಲ್ಪ್ಟಿಂಗ್ ಎಲ್ಲ ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ. ಎಲ್ಲರೂ ಅವಳ ಬಗ್ಗೆನೇ ಹೊಗಳ್ತಾ ಇರ್ತಾರೆ. ಆದ್ರೆ ಇವಳಿಗೆ ಮಾತ್ರ ಇನ್ನೊಂದು ಆರ್ಟ್ ಮೇಲೆ ಕಣ್ಣು, ಅದನ್ನ ನೋಡ್ಬೇಕು ಅಂತ ತುಂಬಾ ಜಿಗಿತಾ ಇರ್ತಾಳೆ. ಆದ್ರೆ ಅಲ್ಲೋಗ್ ನೋಡಿದ್ರೆ ಅಲ್ಲಿ ತುಂಬಾ ಜನ ಇರ್ತಾರೆ. ಇವಳಿರೋ ಹೈಟ್ ಗೆ ಎಲ್ಲಿ ಕಾಣಿಸುತ್ತೆ, ಏಣಿ ಹಾಕೊಂಡ ಹತ್ಬೇಕು, ಅಯ್ಯೋ ಏನ್ ಇಷ್ಟು ಜನ ಇದ್ದಾರೆ ಕಾಣಿಸ್ತಾ ಇಲ್ವೇ ಅಂತ ಹೇಳಿ ಹಂಗೆ ಬಗ್ಗಿ ನೋಡ್ತಾ ಇರ್ಬೇಕಾದ್ರೆ ಕಾಲಿಡ್ವಿ ಹಿಂದ್ಗಡೆ ಬೀಳಕ್ಕೆ ಹೊರಟೋಗ್ತಾಳೆ. ತಕ್ಕಂತ ಯಾರು ಹಿಂದ್ಗಡೆ ಬಂದು ಹಿಡ್ಕೊಳ್ತಾರೆ. ಅದಾದ್ಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಇವಾಗ ಹಂಗೆ ಮನೇಲಿ ತೋರಿಸ್ತಾರೆ. ನಮ್ ಹೀರೋ ಮನೆಗ್ ಬಂದ್ಬಿಟ್ಟಲ್ವಾ, ಹೀರೋನ್ ಅವ್ರಪ್ಪಗಂತೂ ಅಷ್ಟು ಸಂತೋಷ. ಅವ್ನ್ ಬಂದಿದ ತಕ್ಷಣ ಇಷ್ಟು ದಿನ ಮಿಸ್ ಮಾಡ್ಕೊಂಡಿರೋ ಊಟನೆಲ್ಲ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತಾನೆ. ಅಪ್ಪ ನಿನ್ ಕೈ ರುಚಿನೇ ರುಚಿ ಅಂತ ಹೇಳ್ಬಿಟ್ಟು ತಿಂತಾ ಇರ್ಬೇಕಾದ್ರೆ ಹೀರೋನ್ ಅವ್ರಪ್ಪ ಹೇಳ್ತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳ್ತಾ ಇದೆಯಲ್ಲೋ ನೀನ್ ಬರ್ತಾ ಇದೀನಿ ಅಂತ, ಇನ್ ಸ್ವಲ್ಪ ಮುಂದೆ ಹೇಳಿದಿದ್ರೆ ನಿನಗ್ ಬೇಕಾಗಿರೋ ಎಲ್ಲಾ ಐಟಮ್ಸ್ ನಾನು ವಿಧವಾಗಿ ಟೇಬಲ್ ನೇ ತುಂಬಿಸ್ಬಿಡ್ತಾ ಇದ್ದೆ ಗೊತ್ತಾ ಅಂದಾಗ ಹೀರೋ ಹೇಳ್ತಾನೆ, ಅದಕ್ಕೆ ಅಪ್ಪ ನಾನು ನಿನ್ಗೆ ಹೇಳಿಲ್ಲ, ಸುಮ್ನೆ ಏನಕ್ಕೆ ನನ್ನಿಂದ ನಿಮ್ಗೆ ಸ್ಟ್ರೇನ್ ಹೇಳಿ, ನೀವ್ ಇವಾಗ ಈಗಾಗ್ಲೇ ರೆಸ್ಟೋರೆಂಟ್ ಅಲ್ಲಿ ತುಂಬಾನೇ ಕಷ್ಟ ಪಟ್ಟಿರ್ತೀರಾ, ಮತ್ತೆ ನನಗೋಸ್ಕರ ಏನಕ್ಕೆ ಇಷ್ಟೊಂದು ಕಷ್ಟ ಅಂದಾಗ ಹೀರೋನ್ ಅವ್ರಪ್ಪ ಹೇಳ್ತಾರೆ, ನೋಡಿದ್ರ ನನ್ ಮಕ್ಳು ಎಷ್ಟು ದೊಡ್ಡವರಾಗ್ಬಿಟ್ರು ನೋಡು, ಅಪ್ಪ ಕಷ್ಟನ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ, ದೊಡ್ಡೋರ್ ತರನೇ ಮಾತಾಡ್ತಾ ಇದ್ದೀರಾ. ಆದ್ರೆ ನೀವ್ ಇಲ್ಲಿ ಇಲ್ದೇ ಇರೋವಾಗ ನಾನು ಯಾವಾಗೆಲ್ಲ ಗೇಟ್ ಹತ್ರ ಹೋಗಿ ನಿಂತ್ಕೊಂಡು ನೋಡಿದಾಗ ನೀವು 3 ಜನ ಸ್ಕೂಲ್ ಮುಗಿಸ್ಕೊಂಡು ಆಟ ಆಡ್ಕೊಂಡು ಒಬ್ರ ಮೇಲೆ ಒಬ್ರು ಹತ್ಕೊಂಡು ಖುಷಿಯಾಗಿ ಬರ್ತಾ ಇದ್ರಲ್ಲ, ನನ್ಗೆ ಆ ನೆನಪುಗಳೇ ಬರುತ್ತೆ. ಆದ್ರೆ ಎಷ್ಟು ಬೇಗ ದಿನಗಳು ಹೊಟ್ಟೋಯ್ತಲ್ವಾ ಅಂತ ಹೇಳಿ ಪಾಪ ತುಂಬಾನೇ ಎಮೋಷನಲ್ ಆಗ್ತಾರೆ. ಹೀರೋನೇ ಸಮಾಧಾನ ಮಾಡೋದು. ಅದಾದ್ಮೇಲೆ ಹೇಳ್ತಾರೆ, ಸರಿ ನೀನ್ ಬಂದಿದ್ಯಾ ಅಂತ ಹೇಳಿ ಜಿಯಾಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ, ಅಷ್ಟೇ ಜಿಗ್ದಾಡ್ ಬಿಡ್ತಾಳೆ. ಇರೋಳಿಗೆ ಫಸ್ಟ್ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೀರೋನ್ಗೆ ಕಾಲ್ ಮಾಡಿದಾಗ, ಜಿಯಾ ಎಲ್ಲಮ್ಮ ಇದೆಯಾ, ಬೇಗ ಬಾ ಮನೆಗೆ, ನಿನ್ಗೆ ಇಂಪಾರ್ಟೆಂಟ್ ವಿಷಯ ಒಂದು ಹೇಳ್ಬೇಕು ಅಂದಾಗ ಅವಳು, ಅಪ್ಪ ಇರಪ್ಪ ನಾನು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾಳೆ. ಇವ್ರಿಗೆ ಸಖತ್ ಭಯ ಆಗ್ಬಿಡುತ್ತೆ. ಆಕ್ಚುಲಿ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ನೋಡಿದ್ರೆ ನಮ್ ಜ್ಯಾಂಗ್ ನ ಕರ್ಕೊಂಡ್ಬಂದ್ ಕೂರ್ಸಿರ್ತಾರೆ. ಫಸ್ಟ್ ಆಫ್ ಆಲ್ ಏನ್ ನಡೆದಿರತ್ತೆ ಅಂತಂದ್ರೆ, ಜಿಯಾಗೆ ಸರ್ಪ್ರೈಸ್ ಮಾಡ್ಬೇಕು ಅಂತ ಹೇಳಿ ಅವಳು ಆರ್ಟ್ ಎಕ್ಸಿಬಿಷನ್ ಹತ್ರ ಹೋಗಿರ್ತಾನೆ. ಅವಳ ಹತ್ರ ಮಾತಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಅವಳು ಕಾಲ್ ಹಿಡ್ವಿ ಕೆಳಗಡೆ ಬೀಳಕ್ ಹೋಗಿರ್ತಾಳೆ. ಇವನೇ ಹಿಂದ್ಗಡೆಯಿಂದ ಹಿಡ್ದಿರೋದು. ಹಿಡ್ದಿರೋ ಪೊಸಿಷನ್ ಸರಿ ಇಲ್ಲ, ಕೈ ಇಡಬಾರ್ದ ಜಾಗದಲ್ಲಿ ಕೈನ ಇಟ್ಬಿಟ್ಟಿರ್ತಾನೆ. ಅದರಿಂದಾನೆ ಅವ್ನ ಮುಖ ನೋಡಿರಲ್ಲ ಬಟ್ ಹರಾಜ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಡ್ಬಿಟ್ಟಿರ್ತಾಳೆ. ಅದರಿಂದ ಈಗ ಜ್ಯಾಂಗ್ ನ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರ್ಸಿರ್ತಾರೆ. ಇಲ್ಲಿ ಸ್ಟೇಷನ್ ಬಂದ್ಮೇಲೆ ಜ್ಯಾಂಗ್ ಎಷ್ಟು ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ, ಮೇಡಮ್ ದಯವಿಟ್ಟು ನಾನು ಹೇಳೋದನ್ನ ಕೇಳಿ, ನಾನು ಬೇಕಂತ ಮಾಡಿಲ್ಲ, ಅದು ಜಸ್ಟ್ ಒಂದು ಆಕ್ಸಿಡೆಂಟ್ ಆಗಿ ಆಗೋಯ್ತು ಅಂತ ಹೇಳಿದ್ರೆ ಪೊಲೀಸರು ನಂಬೋ ತರ ಇಲ್ಲ. ನೀನ್ ಹೇಳೋದನ್ನೆಲ್ಲ ಹೆಂಗಪ್ಪ ಎತ್ಕೊಳಕಾಗುತ್ತೆ, ಕಂಪ್ಲೇಂಟ್ ಕೊಟ್ಟಿರೋ ಹುಡುಗಿನೇ ಬಂದು ಡೈರೆಕ್ಟ್ ಆಗಿ ಹೇಳಿದ್ರೆ ನಾನು ಬಿಟ್ಬಿಡ್ಬೋದು ಅಂತ ಹೇಳ್ತಾರೆ. ಹುಡುಗಿನೂ ಬರ್ತಾ ಇದ್ದಾಳೆ ಅಂತ ಬೇರೆ ಹೇಳ್ತಾರೆ. ಜ್ಯಾಂಗ್ ಅಂತೂ ಮೇಡಮ್ ದಯವಿಟ್ಟು ಅವಳು ನಮ್ಮ ಹತ್ರ ಕರಿಬೇಡಿ ಅಂತ ಹೇಳೋಷ್ಟ್ರಲ್ಲಿ ನಮ್ ಹೀರೋಯಿನ್ ಕೂಡ ಒಳಗಡೆ ಎಂಟ್ರಿ ಆಗ್ತಾಳೆ. ಅಷ್ಟವಳು ಬಂದಿದ ತಕ್ಷಣ ಜ್ಯಾಂಗ್ ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ, ಹಾಗೆ ಮುಖನ ಬಚ್ಚಿಟ್ಕೊಳ್ತಾನೆ. ಇವ್ಳು ಕೂಡ ಬಂದ್ ನೋಡ್ದವಳು ಅವ್ನ ಅದೇ ತರ ಡ್ರೆಸ್ ಮಾಡ್ಕೊಂಡಿರ್ತಾನೆ. ಮೇಡಮ್ ಇವನೇ ನನ್ನ ಅರೆಸ್ಟ್ ಮಾಡಿದ್ದು ಪಬ್ಲಿಕ್ ಅಲ್ಲಿ, ಕೈ ಇಡಬಾರ್ದಾಗಿರೋ ಜಾಗದಲ್ಲಿ ಕೈ ಇಟ್ಟಿದ್ದೇನೆ ಅಂತ ಹೇಳಿ ಅವ್ನ ಕಡೆ ನೋಡಿದಾಗ ಅವ್ನ ಮುಖನೇ ತೋರಿಸ್ತಾ ಇಲ್ಲ. ಯಾಕೋ ಮುಖ ತೋರಿಸ್ತಾ ಇಲ್ಲ, ತೋರ್ಸೋ ನಿನ್ ಮುಖನ ಅಂತ ಹಿಡ್ಕೊಂಡು ಎಳೆದಾಗ ಅವ್ನ ಮುಖ ನೋಡಿದ್ಮೇಲೆ ಇವ್ರಿಗೆ ಸಕ್ಕ ಶಾಕ್ ಆಗ್ಬಿಡುತ್ತೆ. ಈ ಜ್ಯಾಂಗ್ ನೀನಾ ಅನ್ನೋ ತರ ನೋಡ್ತಾ ಇರ್ತಾಳೆ. ಆದ್ರೆ ಈ ಶಾಕ್ ಅಲ್ಲಿ ಅದು ಇಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇರೋದ್ರಿಂದ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಹೊರಗಡೆ ಬಂದು ನಿಂತಿರ್ತಾರೆ. ಬಟ್ ಒಬ್ರಿಗೊಬ್ರು ಏನ್ ಮಾತಾಡ್ಕೊಳ್ಳೋದು, ಹೆಂಗ್ ಕಾನ್ವರ್ಸೇಷನ್ ನ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಎಷ್ಟೊತ್ತಿಗೆ ಹಿಂಗ್ ಸೈಲೆಂಟ್ ಆಗಿದ್ರೆ ಆಗತ್ತೆ ಅಂತ ಹೇಳಿ ಇವಳೆ ಮಾತಾಡ್ತಾಳೆ. ನೀನು ಬರ್ತಾ ಇದೀನಿ ಅಂತ ನನ್ಗೇನು ಹೇಳಲೇ ಇಲ್ವೇ, ಕಾಲೇ ಮಾಡಿಲ್ವೇ ಅಂತಂದಾಗ ಅವನಂತಾನೆ, ಏನಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ, ಆದ್ರೆ ನನಗೆ ಸರ್ಪ್ರೈಸ್ ಆಗೋಯ್ತು ಅನ್ನೋ ತರ ಹೇಳ್ತಾನೆ. ಇವ್ರ ತರ ನಿಂತಿರ್ಬೇಕಾದ್ರೆ ಒಬ್ಬ ಮಿಂಚಿನ ವೇಗದಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ತಾನೆ. ಒಂದ್ ವೇಗದಲ್ಲಿ ಹೊರಟೋಗ್ತಾನೆ. ಆದ್ರೆ ಡೋರ್ ವರ್ಗು ಹೋದ್ಮೇಲೆ ಅವ್ನಿಗೆ ಅರ್ಥ ಆಗೋದು ಎಂಟ್ರೆನ್ಸ್ ಅಲ್ಲಿ ಜಿಯಾ ಮತ್ತೆ ಜ್ಯಾಂಗ್ ಇಬ್ರು ನಿಂತಿದ್ದಾರೆ ಅಂತ. ಅವನಂಗೆ ರಿಟರ್ನ್ ಬಂದು ನೋಡ್ತಾನೆ. ನೋಡಿ ಇವ್ನ ನೋಡಿದ್ಮೇಲೆ ಇವ್ರಿಬ್ರಿಗೂ ಇನ್ನಷ್ಟು ಶಾಕು. ಇಲ್ಲಿ ಇವ್ರು 3 ಜನ ನೋಡಿದ್ರೇನೆ ಗೊತ್ತಾಗುತ್ತೆ ಒಬ್ರಿಗೊಬ್ರು ಮೀನ್ಸ್ ಇತ್ರ ಬರ್ತಾ ಇದಾರೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಜ್ಯಾಂಗ್ ಅಂತೂ ಲಿಂಗ್ ಬರ್ತಾನೆ ಅಂತ ಗೊತ್ತಿಲ್ಲ, ಲಿಂಗ್ಗೆ ಜ್ಯಾಂಗ್ ಬರ್ತಾನೆ ಅಂತ ಗೊತ್ತಿಲ್ಲ. ಹಂಗೆ ಸಖತ್ ಶಾಕಿಂಗ್ ಅಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಹೀರೋಯಿನ್ ಗಂತೂ ಹೆಂಗಿದನ್ನ ಮ್ಯಾನೇಜ್ ಮಾಡೋದು, ಹೆಂಗ್ ಅವ್ರ ಹತ್ರ ಮಾತಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಲಾಂಗ್ ಗ್ಯಾಪ್ ಆಯ್ತಲ್ವಾ. ಅದರಿಂದ ಈಗ ಸರಿ ಅಂತ 3 ಜನ ಹೋಗೋ ಒಂದ್ ಸ್ಟೋನ್ ಬೆಂಚ್ ಮೇಲೆ ಕೂತ್ಕೊಂಡು ಅಲ್ಲೇ ಮಾತಾಡ್ಬೇಕು ಅಂತ ಕೂತಿರ್ತಾರೆ. ಬಟ್ ಹೆಂಗ್ ಕಾನ್ವರ್ಸೇಷನ್ ನ ಸ್ಟಾರ್ಟ್ ಮಾಡೋದು ತುಂಬಾನೇ ಆಕ್ವರ್ಡ್ ಆಗಿರುತ್ತೆ. ಆದ್ರೆ ಹೀರೋಯಿನ್ ಎಷ್ಟೊತ್ತು ಹಿಂಗೆ ಕೂತ್ಕೊಂಡಿರಕ್ ಆಗುತ್ತಾ ಅಂತ ಅವಳಂಗೆ ಈ ಅಂದ್ಬಿಟ್ಟು ಏನೋ ಹೇಳಕ್ ಬರ್ತಾಳೆ. ಆದ್ರೆ ಅಷ್ಟರಲ್ಲಿ ಹೀರೋ ಮತ್ತೆ ಜ್ಯಾಂಗ್ ಇಬ್ರು ಅಟ್ ಅ ಟೈಮ್ ಮಾತಾಡ್ತಾರೆ. ನೀನ್ ಬರ್ತೀಯ ಅಂತ ಹೇಳೇ ಇಲ್ವೇ ಅಂತ ಹೇಳಿ ಒಬ್ರಿಗೊಬ್ರು ಕೇಳ್ಕೊಳ್ತಾ ಇರ್ತಾರೆ. ಇದ್ರ ನೋಡ್ಬಿಟ್ಟು ಹೀರೋಯಿನ್ ಹಂಗೆ ಬಾಯಿನ ಮುಚ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾಳೆ. ಹೀರೋ ಹೇಳ್ತಾನೆ, ನಾನ್ ಬರೋದು ಸರ್ಪ್ರೈಸ್ ಆಗಿರ್ಲಿ ಅಂತ ನಾನು ಯಾರಿಗೂ ಹೇಳಿಲ್ಲ, ಹಂಗೆ ಬಂದ್ಬಿಟ್ಟೆ ಅಂದಾಗ ಜ್ಯಾಂಗ್ ಕೂಡ ನಾನು ಅದಕ್ಕೆ ಹಂಗೆ ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಇನ್ ಇವ್ರಿಬ್ರು ಮಾತಾಡ್ಕೊಳ್ತಾ ಇದ್ರೆ ನಾನ್ ಯಾಕೆ ಶಿವ ಪೂಜೆಲ್ ಕರಡಿ ಬಿಟ್ಟಂಗ್ ಸೈಲೆಂಟ್ ಆಗಿ ಕುತ್ಕೋಬೇಕು, ನಾನು ಮಾತಾಡೋಣ ಅಂತ ಹೇಳಿ, ಲಿಂಗ ನಿಮ್ಮ ಅಮ್ಮಗೆ ಹೆಂಗಿದೆ, ಈಗ ಹುಷಾರಾಗಿದ್ದಾರಾ, ಅದು ನಿನ್ನ ಚೆನ್ನಾಗ್ ಬರಕ್ ಹೆಂಗ್ ಬಿಟ್ರು ಅಂತ ಬೇರೆ ಕೇಳ್ತಾಳೆ. ಹೀರೋ ಕೂಡ ಅಮ್ಮ ಈಗ ಚೆನ್ನಾಗಿದ್ದಾರೆ ಹುಷಾರಾಗಿದ್ದಾರೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಜ್ಯಾಂಗ್ ಕಡೆ ತಿರ್ಗ್ಬಿಟ್ಟು ಅವನ ಹತ್ರ ಏನ್ ಕೇಳೋದಂತ ಗೊತ್ತಾಗ್ತಾ ಇಲ್ಲ. ಅವ್ನ್ ಬೇರೆ ಹಂಗೆ ಬಿಕ್ಕರ್ಸ್ಕೊಂಡ್ ಕೂತಿರ್ತಾನೆ. ಆದ್ರೆ ಇದಕ್ ಮೇಲೆ ನನ್ಗೆ ಮ್ಯಾನೇಜ್ ಮಾಡಕ್ ಆಗಲ್ಲ, ತುಂಬಾನೇ ಆಕ್ವರ್ಡ್ ಆಗಿ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವಳು ಎದ್ ನಿಂತ್ಕೊಂಡು, ಸರಿ ನನಗೆ ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಕೆಲಸ, ನಾನು ಹೋಗ್ಬೇಕು, ನೀವು ಮನೆಗೆ ಹೋಗ್ಬಿಟ್ಟು ಅಪ್ಪನ ನೋಡಿ, ನಿಮ್ಮನ್ನ ನಾನು ಆಮೇಲೆ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಸರಿ ಆಯ್ತು ಹೋಗು ಅಂತ ಇವರು ಬಿಟ್ಬಿಡ್ತಾರೆ. ಈಗ ಇವರಿಬ್ರು ಮಾತಾಡ್ಕೊಳ್ತಾರೆ. ಏನೋ ಜನ್ಮದ ವೈರಿಗಳನ್ನೋ ತರ ಮಾತಾಡ್ಕೊಳ್ತಾರೆ. ಒಬ್ರಿಗೊಬ್ರು ಮುಖ ಕೊಟ್ಟು ಸರಿಯಾಗಿ ಮಾತಾಡ್ಕೊಂತ ಇಲ್ಲ. ಜ್ಯಾಂಗೆ ಕೇಳ್ತಾನೆ, ಏನು ನೋಡಿ ತುಂಬಾ ದಿನ ಆಯ್ತು, ಒಂದು ಟೆಕ್ಸ್ಟ್ ಕೂಡ ಮಾಡಲ್ಲ, ಕಾಲು ಮಾಡಲ್ಲ ಅಂತ ಕೇಳಿದಾಗ, ನಾನಿನ್ನ ತುಂಬಾ ಮಿಸ್ ಮಾಡ್ಕೊಂಡಿಲ್ಲ, ಅದಕ್ಕೆ ನಾನು ಅಷ್ಟಾಗಿ ಟೆಕ್ಸ್ಟ್ ಕೂಡ ಮಾಡಿಲ್ಲ ಅಂತ ಹೀರೋ ಆನ್ಸರ್ ಮಾಡ್ತಾನೆ. ಅದಾದ್ಮೇಲೆ ಜ್ಯಾಂಗ್, ಓ ಹೌದಾ ಸರಿ ಆಯ್ತು, ಮತ್ತೆ ಯಾವಾಗ ಮತ್ತೆ ಪ್ರಯಾಣ ಸಿಂಗಾಪುರ್ ಕಡೆ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲ ನಾನು ಇಲ್ಲೇ ಒಂದು ಡೆಂಟಲ್ ಹಾಸ್ಪಿಟಲ್ ಅಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ, ಹೇಳ್ಬೇಕಂದ್ರೆ ಕೆಲಸ ಕೂಡ ಸಿಕ್ಕಿದೆ,
ಸಿಕ್ಕಿದೆ, ನಾನು ಇಲ್ಲೇ ಇರೋಣ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಆಮೇಲೆ ಝ್ಯಾಂಗ್ ಬಗ್ಗೆ ಕೂಡ ಕೇಳ್ತಾನೆ, ಮತ್ತೆ ನಿಂದೇನು ಕತೆ ಅಂತ ಕೇಳಿದಾಗ ನಾನು ಇಲ್ಲೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಆಮೇಲೆ ಹೀರೋ ಕೂಡ ಸರಿ ಆಯ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ನಾನೀಗ ಮನೆಗೆ ಹೋಗ್ತಾ ಇರೋದು, ಬರ್ತೀಯ ಮನೆಗೆ ಅಂತ ಕರೆದಾಗ ಝ್ಯಾಂಗ್ ಹೇಳ್ತಾನೆ, ಇಲ್ಲ ನಾನು ಇಲ್ಲೇ ಸಪರೇಟ್ ಆಗಿ ಒಂದು ಮನೆನ ನೋಡ್ಕೊಂಡಿದೀನಿ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಇನ್ನೊಂದ್ ದಿನ ಬರ್ತೀನಿ ಅಂದಾಗ ಹೀರೋ ಕೂಡ ಹೌದೌದು ಸಪರೇಟ್ ಆಗಿ ಮನೆ ಬೇರೆ ನೋಡಿಟ್ಟಿದ್ಯಾ, ನಿನ್ಗೇನಪ್ಪ ಶ್ರೀಮಂತರ ಮನೆ ಹುಡುಗ ಎಲ್ಲ ಮಾಡ್ತೀಯ ಅನ್ನೋ ತರ ಕಿಂಡಲ್ ತರ ಮಾತಾಡ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಅಲ್ಲಿಂದ ಹೋಗೋವರೆಗೂ ಝ್ಯಾಂಗ್ ಹಂಗೆ ಸೈಲೆಂಟ್ ಆಗೇ ಇರ್ತಾನೆ. ಆದ್ರೆ ಹೋದ್ಮೇಲೆ ಹೀರೋನ ನೋಡಿ ಹಂಗೆ ಸ್ಮೈಲ್ ಮಾಡ್ತಾನೆ. ಆಕ್ಚುಲಿ ಚಿಕ್ಕ ವಯಸ್ಸಿಂದ ಬೆಳೆದಿರೋರೆಲ್ಲ ತುಂಬಾನೇ ಮಿಸ್ ಮಾಡ್ಕೊಂಡಿರ್ತಾರೆ, ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾ ಇರ್ತಾನೆ ಇವಾಗ ಅವನ್ನ ನೋಡಿದ ತಕ್ಷಣ. ಇವಾಗ ಹಂಗೆ ಜಿ ಅವ್ರ ಮನೇಲಿ ತೋರಿಸ್ತಾರೆ. ಜಿ ಅವರಪ್ಪ, ಹೀರೋ ಅವರಪ್ಪ ಮತ್ತೆ ಹೀರೋ 3 ಜನ ಕೂತ್ಕೊಂಡು ಸಖತ್ ಎಂಜಾಯ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವ್ರಿಬ್ರು ಡ್ರಿಂಕ್ಸ್ ಮಾಡ್ತಾ ಇರೋದ್ರ ನೋಡ್ಬಿಟ್ಟು ಹೀರೋ ಕೂಡ ನಾನು ಕೂಡ ಸ್ವಲ್ಪ ಡ್ರಿಂಕ್ಸ್ ನ ಕುಡಿತೀನಪ್ಪ ಅಂತ ಹೇಳಿ ಹಾಕೊಂಡಾಗ ಹೀರೋ ಅವರಪ್ಪ ಹೇಳ್ತಾರೆ, ನೋಡ್ದೇನೋ ನನ್ ಮಗ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ, ಕುಡಿಯೋದೆಲ್ಲ ಕೂಡ ಕಲ್ತ್ಕೊಂಡಿದ್ದಾನೆ, ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಅಂತ ಹಂಗೆ ಒಬ್ರಿಗೊಬ್ರು ನೋಡಿ ಗೇಲಿ ಮಾಡ್ಕೊಳ್ತಾ ಇರ್ತಾರೆ. ಆಗ ಹೀರೋಯಿನ್ ಅವರಪ್ಪ ಹೇಳ್ತಾರೆ, ನನ್ಗೆ ಈ ಟೈಮಲ್ಲಿ ಝ್ಯಾಂಗ್ ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ಕಣೋ, ಪಾಪ ನನ್ ಮಗ ಹೆಂಗಿದಾನೋ ಏನೋ ಅನ್ನೋ ತರ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ಈ ಜಾಗದಲ್ಲಿ ಹೀರೋಗ್ ಅರ್ಥ ಆಗುತ್ತೆ ಝ್ಯಾಂಗ್ ಚೈನಾಗ್ ಬಂದಿದ್ದಾನೆ ಅಂತ ಇವ್ರ ಹತ್ರ ಇನ್ನೂ ಹೇಳಿಲ್ಲ, ಅವ್ನು ಇನ್ನೂ ಬಂದು ಮೀಟ್ ಮಾಡಿಲ್ಲ ಅಂತ. ಆಕ್ಚುಲಿ ಇಲ್ಲಿ ಟ್ವಿಸ್ಟ್ ಏನಂತಂದ್ರೆ ಝ್ಯಾಂಗ್ ಕೂಡ ಜಾಗಕ್ಕೆ ಬಂದಿದ್ದಾನೆ, ಹೊರಗಡೆನೆ ನಿಂತ್ಕೊಂಡು ಇವ್ರು 3 ಜನನ ಹೊರಗಡೆಯಿಂದ ನೋಡ್ತಾ ಇರ್ತಾನೆ. ಏನೋ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಬಂದಿರೋದು, ಬಟ್ ಯಾವ ರೀತಿ ಕೊಡ್ತಾನೆ ಅಂತ ಗೊತ್ತಿಲ್ಲ. ಸೊ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆ ಟೈಮಲ್ಲಿ ಆ ಅಂಗಡಿಯಲ್ಲಿ ಕೆಲಸ ಮಾಡೋ ಹುಡುಗಿ ಬಂದ್ಬಿಟ್ಟು, ಯಾರ್ ಸರ್ ನೀವು ಇಲ್ಲಿನಕ್ ವೇಟ್ ಮಾಡ್ತಾ ಇದ್ದೀರಾ ಅಂದಾಗ, ಏನಿಲ್ಲ ಮೇಡಮ್ ಹಿಂಗೆ ಬಂದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋಗ್ತಾನೆ. ಈ ಕಡೆ ಜಿಯಾನ ತೋರಿಸ್ತಾರೆ. ಜಿಯಾಗಂತೂ ತುಂಬಾನೇ ಆಕ್ವರ್ಡ್ ಆಗಿ ಫೀಲ್ ಆಗ್ತಾ ಇರುತ್ತೆ, ಒಂದ್ ಸಖತ್ ಬೇಜಾರಾಗೆ ಆಗ್ಬಿಟ್ಟಿದ್ದಾಳೆ ಅಂತ ಕಾಣಿಸುತ್ತೆ. ಅವ್ರು ಬಂದಿದ್ದಾರೆ ಅನ್ನೋ ಸಂತೋಷಕ್ಕಿಂತ ಇವತ್ತು ಈ ತರ ಹೇಳ್ತಾ ದಿನ ಅನ್ನೋ ತರ ತುಂಬಾನೇ ಬೇಜಾರ್ ಮಾಡ್ಕೊಂಡ್ ಬಂದಾಗ ಇವ್ರಿಬ್ರಿಗೂ ಸಖತ್ ಸಂತೋಷ. ಅವಳಿಗೋಸ್ಕರನೇ ವೇಟ್ ಮಾಡ್ತಾ ಇದ್ರೇನೋ. ರಿಯಾಂತು ಸೋಫಾ ಮೇಲೆ ಕುತ್ಕೊಂಡು ಬಾ ಇಲ್ಲಿ ಬಂದ್ ಕುತ್ಕೋ ಬಾ ಮಾತಾಡೋಣ ಬಾ ಅಂತ ಕರೀತಾ ಇರ್ತಾಳೆ. ಇದನ್ನ ನೋಡಿ ಹೀರೋಯಿನ್ಗೆ ಅರ್ಥ ಆಗೋಯ್ತು. ಹಂಗಾದ್ರೆ ಇದೆಲ್ಲ ನಿನ್ ಫಸ್ಟೇ ಗೊತ್ತಿದೆ, ನನ್ನ ಹತ್ರ ಹೇಳ್ದೆ ನೀನ್ ಮುಚ್ಚಿಟ್ಟಿದ್ಯಾ ಅಂದಾಗ ರಿಯಾ ಕೂಡ ಫಸ್ಟ್ ಬಾರೆ ಮಾತಾಡೋಣ ಅಂತ ಹೇಳಿ ಕರೆದಾಗ ಇವ್ರು ಕೂಡ ಚಿಕ್ಕ ಮಗು ತರ ಹೋಗಿ ಸೋಫಾ ಮೇಲೆ ಕುತ್ಕೊಂಡು ಫಸ್ಟ್ ಅಲ್ಲಿ ಇರೋ ಲಾಲಿಪಾಪ್ ನೆತ್ತಿ ಬಾಯಲ್ಲಿ ಇಟ್ಕೊಂತಾಳೆ. ಇದನ್ನ ನೋಡಿ ರಿಯಾ ಹೇಳ್ತಾಳೆ, ಇನ್ನು ಚಿಕ್ಕ ಹುಡುಗಿ ತರ ಆಡ್ತೀಯಾ, ಲಾಲಿಪಾಪ್ ನೆತ್ತಿ ಬಾಯಲ್ಲಿ ಇಟ್ಕೊಂಡಿದ್ಯಾ, ನಾಳೆ ಫಸ್ಟ್ ನೀನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನೀನ್ ಅಷ್ಟು ಅಲ್ಲನ್ನ ಕೂಡ ಕಿಚ್ಚಿಲ್ಲ ಅಂದ್ರೆ ನನ್ನ ಹೆಸರು ರಿಯಾ ಅಲ್ಲ ಅನ್ನೋ ತರ ಹೇಳ್ತಾಳೆ. ಅದಕ್ಕೆ ಜಿ ಹೇಳ್ತಾಳೆ, ಇನ್ನು ಹೇಳ್ಬೇಕಂದ್ರೆ ಜಿಯಾಗೆ ಹಾಸ್ಪಿಟಲ್ ಡಾಕ್ಟರ್ಸ್ ಅಂದ್ರೆ ಭಯಾನೇ, ಇಂಜೆಕ್ಷನ್ ಅಂದ್ರೆ ಭಯ ಫಸ್ಟ್ ಆಫ್ ಆಲ್. ಇಲ್ಲ ಮಮ್ಮಿ ನನ್ಗೇನು ಆಗಿಲ್ಲ ಮಮ್ಮಿ, ನೋಡ್ ಮಮ್ಮಿ ಅಂತ ಹೇಳ್ಬಿಟ್ಟು ಲಾಲಿಪಾಪ್ ಅಲ್ಲಿ ಎತ್ತಿ ತೋರಿಸ್ತಾಳೆ. ಅಲ್ಲಿಂದ ಓಡೋಟೋಗ್ತಾಳೆ ಒಳಗಡೆ. ಇಲ್ಲಿ ಸ್ವಲ್ಪ ಆದ್ರೂ ಈ ಮನೆಯಲ್ಲಿ 3 ಜನದಲ್ಲಿ ಸ್ವಲ್ಪ ಮೆಚೂರಿಟಿ ಆಗಿ ಒಂದು ಜವಾಬ್ದಾರಿ ಅಂತ ಇರೋದು ರಿಯಾಗ್ ಮಾತ್ರನೇ. ಒಂದು ಮನೆಗೆ ಅಮ್ಮ ಅಂತಾನೆ ಅನ್ಬೋದು, ಅಷ್ಟು ಜವಾಬ್ದಾರಿಯಿಂದ ನಡ್ಕೊಂತಾಳೆ. ಈಗ ನೈಟ್ ಮಲಗಿರ್ಬೇಕಾದ್ರೆ ಕೂಡ ಜಿಯಾಗೆ ನಿದ್ದೆನೆ ಬರ್ತಾ ಇಲ್ಲ. ಅವ್ರು ಚಿಕ್ಕ ವಯಸ್ಸಲ್ಲಿ ನಡೆದ್ರು ಎಲ್ಲಾ ವಿಷಯನ ರೀಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವ್ರು 3 ಜನ ಹಿಂಗ ಆಟ ಆಡ್ತಾ ಇದ್ರು, ಅದ್ರಲ್ಲಿ ಅವ್ರಪ್ಪ ಏನೆಲ್ಲ ಕತೆಗಳನ್ನ ಹೇಳಿದ್ರು, ಜೊತೆಗೆ ನೀವು 3 ಜನ ಯಾವತ್ತಿಗೂ ಜಗಳ ಮಾಡ್ಕೋಬಾರ್ದು, ಒಟ್ಟಿಗೆ ಇರ್ಬೇಕು ಅಂತೆಲ್ಲ ಹೇಳಿರ್ತಾರಲ್ಲ, ಅದನ್ನೆಲ್ಲ ನೆನ್ಸ್ಕೊಂತಾ ಇದ್ರೆ ಅವಳಿಗೆ ನಿದ್ದೆನೆ ಬರ್ತಾ ಇಲ್ಲ, ಹಂಗೆ ಕುತ್ಕೊಂಡಿರ್ತಾಳೆ. ಈ ಕಡೆ ಝ್ಯಾಂಗ್ ನ ತೋರಿಸ್ತಾರೆ. ಝ್ಯಾಂಗ್ ಬಂದು ಜಿಯಾಗೆ ಮೆಸೇಜ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾನೆ. ಆದ್ರೆ ಏನ್ ಮೆಸೇಜ್ ಮಾಡೋದು ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನೀನ ತುಂಬಾ ಭಯ ಪಡಿಸ್ಬಿಟ್ನ ಅಂತ ಟೈಪ್ ಮಾಡ್ತಾನೆ. ಆದ್ರೆ ಚಾಚಾ ಹಿಂಗ್ ಕಳ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಅದನ್ನ ಡಿಲೀಟ್ ಮಾಡ್ತಾನೆ. ಮತ್ತೆ ನೆಕ್ಸ್ಟ್ ಇವತ್ ನಡೆದಿದ್ದಕ್ಕೆ ತುಂಬಾ ಸಾರಿ ಅಂತ ಕಳಿಸ್ತಾನೆ. ಅದನ್ನ ಕೂಡ ಡಿಲೀಟ್ ಮಾಡ್ಬಿಡ್ತಾನೆ. ಹೆಂಗ್ ಅವಳ ಹತ್ರ ಮಾತಾಡೋದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಇನ್ನೊಂದ್ ಕಡೆ ಜಿ ಅವ್ರ ಮನೇಲಿ ತೋರಿಸ್ತಾರೆ. ಇವತ್ತು ಹೀರೋ ಬಂದು ಇವ್ರ ಮನೇಲೆ ಸ್ಟೇ ಮಾಡ್ತಾನೇನೋ, ಅದಕ್ಕೆ ಜಿ ಅವ್ರ ಅಪ್ಪ ಹೇಳ್ತಾರೆ, ಈಗ ಸದ್ಯಕ್ಕೆ ಇವತ್ತು ಒಂದು ನೈಟ್ ಝ್ಯಾಂಗ್ ಅವ್ರ ರೂಮ್ ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಪ, ಯಾಕಂದ್ರೆ ನಿನ್ನ ರೂಮ್ ತುಂಬಾ ಗಲೀಜಾಗಿದೆ, ಇನ್ನೂ ರೆಡಿ ಮಾಡಿಲ್ಲ, ನಾಳೆಗೆ ನಾನೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲಪ್ಪ ರೂಮ್ ಅಲ್ಲ ಏನು ಕ್ಲೀನ್ ಮಾಡಕ್ ಹೋಗ್ಬೇಡಿ, ನನ್ಗೆ ಇವತ್ತು ಒಂದಿನ ಮಲ್ಕೊಂಡ್ರೆ ಸಾಕು, ನಾನು ಆಲ್ರೆಡಿ ಮನೆಯೆಲ್ಲ ನೋಡ್ಬಿಟ್ಟಿದೀನಿ, ರೆಂಟಿಗೆ ನಾನು ಅಲ್ಲೇ ಎತ್ಕೊಳ್ತೀನಿ ಅಂತ ಹೇಳ್ತಾನೆ. ಅದು ಜಿಯಾ ಇರೋ ಅಪಾರ್ಟ್ಮೆಂಟ್ ಅಲ್ಲೇ ಅಪ್ಪ ಅಂತ ಹೇಳಿದಾಗ ಹೀರೋನವ್ರಪ್ಪ ಕೂಡ ಹೇಳ್ತಾರೆ, ಓ ಜಿಯಾ ಅವ್ರ ಅಪಾರ್ಟ್ಮೆಂಟ್ ಅಲ್ಲ, ಸರಿ ಸರಿ ಒಳ್ಳೇದೇ ಆಯ್ತು, ಅಲ್ಲೇ ಇರೋದ್ರಿಂದ ಅವಳನ್ನ ಅವಾಗ ನೋಡ್ಕೊಳ್ಳೋ ತರ ಕೂಡ ಇರುತ್ತೆ, ಇದ್ರ ಬಗ್ಗೆ ಜಿಯಾ ಹತ್ರ ಮಾತಾಡ್ಬಿಟ್ಟಪ್ಪ ಹೇಳ್ದ ಅಂತ ಕೇಳಿದಾಗ ಹೀರೋ ಅಂತಾನೆ, ಎಲ್ಲಪ್ಪ ಮಾತಾಡೋದು, ನನ್ನನ್ನ ನೋಡಿದ್ರೆ ಯಾರೋ ಬೇರೆಯವ್ರನ್ನ ನೋಡೋ ತರ ಫೀಲ್ ಆಗ್ತಿದ್ದಾಳೆ, ನಾವಾಗ ಮುಖ ಕೊಟ್ಟು ಕೂಡ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂದಾಗ ಜಿ ಅವರಪ್ಪ ಹೇಳ್ತಾರೆ, ಅದ್ ಹಂಗೆ ಕಣೋ, ನೀವ್ ಇಲ್ಲಿಂದ ಹೋದಾಗ ಈ ಊರ್ ಬಿಟ್ಟು ಹೋದಾಗ ಅವಳು ಇನ್ನೂ ತುಂಬಾ ಚಿಕ್ಕ ಹುಡುಗಿ ಆಗಿದ್ಲಲ್ಲ ಕಣೋ, ಅವಾಗಿನ್ನೂ ಹೈಸ್ಕೂಲ್ ಓದ್ತಾ ಇದ್ಲು, ತುಂಬಾ ಲಾಂಗ್ ಗ್ಯಾಪ್ ಆಯ್ತಲ್ಲ, ಈಗ ಸ್ವಲ್ಪ ದೊಡ್ಡೋಳಾಗಿದ್ದಾಳೆ, ಅದ್ರಿಂದ ಒಂದು ಡಿಸ್ಟೆನ್ಸ್ ಬಿದ್ಬಿಟ್ಟಿದೆ ನಿಮ್ಮ ಮಧ್ಯ, ಹೋಗ್ತಾ ಅರ್ಥ ಮಾಡ್ಕೊಂತಾಳೆ ಅಂತ ಹೇಳ್ತಾರೆ. ಅವಳು ಮಾತ್ರನ ದೊಡ್ಡೋಳಾಗಿರೋದು, ನೀವು ಕೂಡ ತುಂಬಾ ದೊಡ್ಡವರಾಗ್ಬಿಟ್ಟಿದೀರಾ, ಕಣ್ಣಾರ್ಸೋಷ್ಟ್ರಲ್ಲಿ ದಿನಗಳಲ್ಲಿ ಎಷ್ಟು ಬೇಗ ಸಾಗ್ಬಿಡ್ತಲ್ವಾ ಅನ್ನೋ ತರ ಹೇಳ್ತಾರೆ. ಅದಕ್ಕೆ ತಕ್ಷಣ ಹೀರೋ ಹೇಳ್ತಾನೆ, ಆದ್ರೆ ಅಪ್ಪ ನೀನು ಮತ್ತೆ ನಾವಪ್ಪ ಇಬ್ರು ಇನ್ನು ಹೆಂಗಾಗೆ ಕಾಣಿಸ್ತಾ ಇದ್ದೀರಾ, ಇವಾಗ ನಾವೆಲ್ಲ ದೊಡ್ಡವರಾದ್ರಲ್ಲ, ಅಟ್ಲೀಸ್ಟ್ ಇವಾಗಾದ್ರೂ ನಿಮ್ಗೆ ಅಂತ ಒಂದು ಪಾರ್ಟ್ನರ್ ನ ನೋಡ್ಕೋಬಾರ್ದಪ್ಪ ಅಂದಾಗ ಜಿಯವರಪ್ಪ ಹೇಳ್ತಾರೆ, ಅಯ್ಯಯ್ಯೋ ನನಗ್ ಪಾರ್ಟ್ನರ, ನನಗ ಐಡಿಯಾ ಎಲ್ಲ ಇಲ್ಲಪ್ಪ, ನಿಮ್ಮ ಅಪ್ಪ ಬಗ್ಗೆ ಹೆಂಗೆ ಅಂತ ಗೊತ್ತಿಲ್ಲ, ಆದ್ರೆ ನನಗಂತೂ ಒಬ್ನೇ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ, ನನ್ಗೆ ಹಿಂಗೆ ಇದ್ರೆ ಚೆನ್ನಾಗಿರತ್ತೆ ಅನ್ನೋ ತರ ಹೇಳ್ತಾರೆ. ಆಮೇಲೆ ನಮ್ ಹೀರೋ ಬಗ್ಗೆ ಕೂಡ ಕೇಳ್ತಾರೆ, ಹೌದು ನೀನು ಕೂಡ ಮದ್ವೆ ವಯಸ್ಸು ಬಂದ್ಬಿಡ್ತಲ್ಲ, ಯಾವ್ದಾದ್ರು ಗರ್ಲ್ ಫ್ರೆಂಡು ಲವ್ ಅಂತ ಏನಾದ್ರು ಇದೆಯಾ ಅಂತ ಕೇಳಿದಾಗ ಹೀರೋ, ಅಯ್ಯೋ ಇಲ್ಲಪ್ಪ ಆತರ ಎಲ್ಲ ಏನಿಲ್ಲ, ಓದಕ್ಕೆ ಟೈಮ್ ಸರಿ ಹೋಗುತ್ತೆ ನನಗೆ, ಇನ್ ಲವ್ ಬೇರೆ ನಾನು ಹತ್ರ ಕೇಳಿದಾಗ ಜಿಯವರಪ್ಪ ಹೇಳ್ತಾರೆ, ನೀನ್ ಹೇಳೋದು ಕರೆಕ್ಟೇ, ಆದ್ರೆ ನೀನ್ ಹುಡುಗಿ ಏನಾದ್ರು ನೋಡಂಗಿದ್ರೆ ನಮ್ ಕಡೆ ಹುಡುಗಿನ, ನಮ್ಮೂರಲ್ಲಿ ಹುಡುಗಿನ ನೋಡಿ ಮದ್ವೆ ಮಾಡ್ಕೊಳ್ಳೋ, ನಮ್ಗೆ ಅದೇ ಸೆಟ್ ಆಗೋದು ಅನ್ನೋ ತರ ಹೇಳ್ತಾರೆ. ಅವ್ನು ಕೂಡ ಸರಿಯಪ್ಪ ಆಯ್ತು ಅಂತ ಹೇಳಿ ಹಂಗೆ ಇಬ್ರು ಮಾತಾಡ್ಕೊಳ್ತಾರೆ. ಆಮೇಲೆ ಜಿಯವರಪ್ಪನೇ ಹೇಳ್ತಾರೆ, ಸರಿಪಾ ತುಂಬಾ ಟೈಮ್ ಆಯ್ತು, ಹೋಗಿ ಮಲ್ಕೋ ಹೋಗು ಅಂತ ಹೇಳಿದಾಗ ಹೀರೋನೇ ಕೇಳ್ತಾನೆ, ಅಪ್ಪ ನಾನು ಜಿಯಾ ರೂಮ್ ನ ನೋಡ್ಬೋದ ಅಂದಾಗ, ಏನೋ ಆತರ ಕೇಳ್ತಾ ಇದ್ಯಾ, ಹೋಗ್ ನೋಡೋಗು ಅಂತ ಹೇಳಿ ಅವ್ರು ನಂಗೆ ಒಳಗಡೆ ಹೋಗಕ್ಕೆ ಹೇಳ್ತಾರೆ. ಇವ್ನು ಕೂಡ ಒಳಗಡೆ ಹೋಗಿ ನೋಡಿದ್ರೆ ರೂಮ್ ಏನು ದೊಡ್ಡದಾಗಿ ಚೇಂಜ್ ಆದಂಗಿಲ್ಲ, ಅವ್ಳು ಚಿಕ್ಕ ವಯಸ್ಸಲ್ಲಿ ಅವ್ಳ ರೂಮ್ ಹೆಂಗಿತ್ತು ಇವಾಗೂ ಹಂಗೆ ಇರುತ್ತೆ. ಅಲ್ಲಿರೋ ಸಣ್ಣ ಸಣ್ಣ ವಿಷಯಗಳನ್ನ ನೋಡ್ತಾ ಇದ್ರೆ ಕೂಡ ನಮ್ ಹೀರೋಗೆ ಚಿಕ್ಕ ವಯಸ್ಸಲ್ಲಿ ನಡೆದ್ರೆ ಎಲ್ಲಾ ವಿಷಯಗಳು ನೆನಪು ಬರುತ್ತೆ, ತುಂಬಾನೇ ಫೀಲ್ ಮಾಡ್ಕೊಂಡು ನಿಂತಿರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಇನ್ ಮಗ ಊರಿಂದ ಬಂದಿದ್ದಾನೆ ಅಂತಂದ್ರೆ ಜಿಯವರಪ್ಪಗೆ ಎಷ್ಟು ಸಂತೋಷ ಇರುತ್ತೆ, ಅವ್ನಿಗೋಸ್ಕರ ವಿಧ
ವಿಧವಾಗಿ ಐಟಮ್ಸ್ ಎಲ್ಲ ಮಾಡಿ ಹಾಗೆ ಡೈನಿಂಗ್ ಟೇಬಲ್ ತುಂಬಾ ಇಟ್ಬಿಟ್ಟಿರ್ತಾರೆ. ಇದ್ರ ನೋಡ್ಬಿಟ್ಟು ಹೀರೋ ಅವರಪ್ಪ ಹೇಳ್ತಾರೆ, ನೋಡ್ದೇನೋ ನೀನ್ ಬಂದಿದ್ಯಾ ಅಂತ ಹೇಳಿ ಬೆಳಗ್ಗೆನೆ ಹೆವಿಯಾಗಿ ಹೆಂಗೆಲ್ಲ ಮಾಡಿ ಇಟ್ಟಿದ್ದಾನೆ ನಿಮ್ ಅಪ್ಪ ಅನ್ನೋ ತರ ಮಾತಾಡ್ಕೊಂಡು ಸಖತ್ ಎಂಜಾಯ್ ಮಾಡ್ತಾರೆ. ಆಗ ಹೀರೋ ಅವರಪ್ಪ ಹೇಳ್ತಾರೆ, ಇವತ್ ಕೂಡ ನೀನು ಜ್ಯಾಂಗ್ ರೂಮ್ ನಾನೇ ಯೂಸ್ ಮಾಡ್ಕೊಳ್ಳೋ, ಇವತ್ ನೈಟ್ ಕೂಡ ಅಲ್ಲೇ ಮಾಡ್ಕೊಳೋ, ಯಾಕಂದ್ರೆ ನಿನ್ ರೂಮ್ ಅಲ್ಲಿ ಇನ್ನೂ ಸ್ವಲ್ಪ ರಿಪೇರಿ ಕೆಲಸ ಇದೆ, AC ಬೇರೆ ವರ್ಕ್ ಆಗ್ತಾ ಇಲ್ಲ, ಅದೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಅಪ್ಪ ನೀವ್ ಅದೆಲ್ಲ ಏನು ಮಾಡಕ್ ಹೋಗ್ಬೇಡಿ, ನಾನು ಸಪರೇಟ್ ಆಗಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬಾಡಿಗೆಗೆ ರೂಮ್ ನ ನೋಡ್ಕೊಂಡಿದ್ದೀನಿ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದಾಗ ಇವಾಗ ಹೀರೋ ಅವರಪ್ಪ ಅರ್ಥ ಆಗ್ತಿದೆ, ಓ ಮಕ್ಕಳೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ, ಅವರು ಸಪರೇಟ್ ಆಗೇ ಇರ್ಬೇಕನ್ನೋ ತರ ಯೋಚನೆ ಮಾಡ್ಕೊಂಡು, ಏನಪ್ಪಾ ಅಷ್ಟು ಬೇಗ ನೀನು ಸಪರೇಟ್ ಆಗಿ ಹೋಗ್ತೀನಿ ಅಂತ ಇದೀಯ ಅಂದಾಗ ಜಿ ಅವರಪ್ಪ ಹೇಳ್ತಾರೆ, ಹಂಗಲ್ಲ ಕಣೋ, ಜಿ ಅವರ ಅಪಾರ್ಟ್ಮೆಂಟ್ ಅಲ್ಲೇ ನೋಡ್ಕೊಂಡಿದ್ದಾನಂತೆ, ಸೊ ಜಿಯಾ ಕೂಡ ಸ್ವಲ್ಪ ಜೊತೆಗಿರ್ತಾನಲ್ಲ, ಇರ್ಲಿ ಬಿಡೋ ಅವನಿಗೂ ಸ್ವಲ್ಪ ಫ್ರೀಡಮ್ ಆಗಿರುತ್ತೆ ಅಂದಾಗ ಹೀರೋ ಅವರಪ್ಪ ಕೂಡ ಸರಿ ನೀನ್ ಹೇಳೋದು ಕರೆಕ್ಟ್, ಆದ್ರೆ ಏನಾದ್ರು ಹೇಳ್ಬೇಕಾಗಿದ್ರೆ ತಕ್ಷಣ ಅಪ್ಪನ ಕೇಳೋ, ನಾನು ಅಟ್ ಎ ಟೈಮ್ ಎಲ್ಲ ಬಂದು ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಅಪ್ಪ ಆತರ ಏನು ಬೇಡ, ಇಲ್ಲ ನಾನೇ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಇವನ್ ಈ ತರ ಮಾತಾಡ್ತಾನೆ. ಹೀರೋ ಅವರಪ್ಪ ಇವಾಗ ಅರ್ಥ ಆಗ್ತಿದೆ, ಮಕ್ಕಳು ತುಂಬಾ ದೊಡ್ಡವರಾಗಿ ಬೆಳೆದ್ ಬಿಟ್ಟಿದ್ದಾರೆ, ನಮ್ಮ ಅಗತ್ಯ ಅವ್ರಿಗಿನ್ನಷ್ಟು ಬೇಕಾಗಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ. ಆದ್ರೆ ಎಷ್ಟೇ ಅಪ್ಪ ಕಣ್ಣಿಗೆ ಮಗ ಬಂದು ಒಂದು ಚಿಕ್ಕ ಹುಡುಗನ್ ತರನೇ ಕಾಣಿಸ್ತಾರಲ್ವಾ, ಯಾವಾಗ ಅವ್ನ್ ಇಡೋ ತರನೇ ಅವ್ರ ತಟ್ಟೆಲಿರೋ ಅವ್ರ ಬೌಲಲ್ಲಿರೋ ಮೊಟ್ಟೆ ಗಿಟ್ಟನೆಲ್ಲ ಎತ್ತಿ ಹೀರೋ ಕೂಡ ಇಡ್ತಾರೆ. ಹೀರೋಗೂ ಒಂದ್ ಕಡೆ ಸಂತೋಷ, ತುಂಬಾ ದಿನ ಆದ್ಮೇಲೆ ಅಪ್ಪನ ನೋಡಿದ್ನಲ್ಲ ಅಂತ ಒಂದು ಮಿಸ್ಸಿಂಗ್ ಇರತ್ತಲ್ವಾ, ಆ ಡಿಸ್ಟೆನ್ಸ್ ನ ಇವಾಗ ಅವರು ಸ್ವಲ್ಪ ಫೀಲ್ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಹೀರೋಯಿನ್ಗೆ ಹಲ್ಲು ನೋವ್ತಾ ಇರುತ್ತಲ್ಲ, ಸೊ ಅವಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ರಿಯಾ ಹೀರೋಯಿನ್ ನ ಕರ್ಕೊಂಡ್ ಬಂದಿರ್ತಾಳೆ. ಇವಾಗ ಕೂಡ ಅವಳಿಗೆ ಹಾಸ್ಪಿಟಲ್ ಭಯ ಬಿಟ್ಟೋಗಿಲ್ವಲ್ಲ, ಅಲ್ಲಿ ಮಕ್ಳೆಲ್ಲ ಕಿರ್ಚ್ತಾ ಇದ್ರೆ, ಚೀರಾಡ್ತಾ ಇದ್ರೆ, ಅಲ್ಲೆಲ್ಲ ಇಟ್ಬಿಟ್ಟು ಏನೋ ಹೊಡಿತಾ ಇದ್ರೆ, ಇದನ್ನೆಲ್ಲ ನೋಡ್ಬಿಟ್ಟು ಸಖತ್ ಭಯ ಪಡ್ತಾ ಇರ್ತಾಳೆ, ಅಯ್ಯೋ ನೋವಾಗುತ್ತಾ ಅಂತ. ಚಿಕ್ಕ ವಯಸ್ಸಲ್ಲಿ ಹೀರೋ ಕರ್ಕೊಂಡ್ ಬಂದಾಗ ಇವಳು ಹೆಂಗ್ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡಿದ್ಲು, ಅದೇ ಟ್ರಿಕ್ ನ ಇವಾಗೂ ಪ್ಲೇ ಮಾಡ್ತಾಳೆ. ಇರು ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ ರಿಯಾಕ್ ಚೆನ್ನಾಗೇ ಗೊತ್ತು ಇವಳು ಏನ್ ಮಾಡ್ತಾಳೆ ಅಂತ, ನೀನ್ ಏನು ಬೇಕಾಗಿಲ್ಲ ಬಾಯ್ ಮುಚ್ಕೊಂಡು ಪಕ್ಕದಲ್ಲೇ ಕೂತ್ಕೋ ಅಂತ ಹೇಳಿ ಕೈ ಇಡ್ಸಿ ಕೂರ್ಸ್ಕೊಂತಾಳೆ. ಆದ್ರೆ ನೆಕ್ಸ್ಟ್ ಜಿಯಾ ಹೆಸರು ಬಂದಿದ ತಕ್ಷಣ ಸಖತ್ ಭಯ ಪಟ್ಬಿಡ್ತಾಳೆ, ಅಯ್ಯೋ ಬಿಟ್ರೆ ಸಾಕಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿದೆ ರಿಯಾ ಹಿಡಿದಿಟ್ಕೊಂಡು, ನನಗೆ ಗೊತ್ತು ಕಣೆ ನೀನ್ ಇತ್ರ ಕೆಲಸ ಮಾಡ್ತೀಯ ಅಂತ, ಮರದಾಗ ಬಾ ಒಳಗಡೆ ಅಂತ ಹೇಳಿ ಅವಳನ್ನ ಹಿಡಿದಂಗೆ ಡಾಕ್ಟರ್ ರೂಮ್ ಒಳಗಡೆ ತಳ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾಳೆ. ಅವಳು ಒಳಗಡೆಯಿಂದ ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡಿ, ನನಗೆ ಇದೆಲ್ಲ ಏನು ಬೇಡ, ನಾನು ಆಚೆ ಕಡೆ ಹೊಟ್ಟೋಗ್ತೀನಿ ಅಂತ ಕೂಗಾಡ್ತಾ ಇರ್ತಾಳೆ. ಆದ್ರೆ ಒಳಗಡೆ ಇರೋ ಡಾಕ್ಟರ್ ಕರೀತಾರೆ, ಇಲ್ಲಿ ಬನ್ನಿ ಚೇರ್ ಮೇಲೆ ಕುತ್ಕೊಳ್ಳಿ, ಏನಾಗಲ್ಲ ಸ್ಮೂತ್ ಆಗಿ ಮುಗ್ದೋಗುತ್ತೆ ಅಂತ. ಆದ್ರೆ ಜಿಯಾಗಂತೂ ಸಖತ್ ಭಯ ಆಗ್ತಾ ಇರುತ್ತೆ. ಆ ಭಯದಲ್ಲೇ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.